भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ಶಿವಮಹಿಮ್ನಾ ಸ್ತೋತ್ರಂ. ಗ್ರಂಥಕರ್ತ ಶ್ರೀ ಪುಷ್ಪದಂತಾಚಾರ್ಯ ಪರಮಾತ್ಮನನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಅವನ ಮಹಿಮೆಯನ್ನು, ಅವನ ಗುಣಗಾನವನ್ನು ಮಾಡ್ತಾ ಅವನ ಲೀಲೆಯನ್ನು ತಿಳಿಸ್ತಾ ಇದ್ದಾನೆ, ಅವನನ್ನು ಸ್ತುತಿ ಮಾಡ್ತಾ ಇದ್ದಾನೆ. ಪರಮಾತ್ಮನನ್ನು ಎಷ್ಟು ಸ್ತುತಿ ಮಾಡಿದ್ರೂ ಕೂಡ ನನ್ನಿಂದ ಪೂರ್ಣವಾಗಿ ಇದು ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಭಗವಂತನಲ್ಲಿ ಅವನು ಬಹಳ ವಿನಯದಿಂದ ಹೇಳ್ಕೊತಾನೆ. ಬ್ರಹ್ಮಾದಿ ದೇವತೆಗಳಿಂದ ಕೂಡ ಪರಮಾತ್ಮ ನಿನ್ನನ್ನು ವರ್ಣನೆ ಮಾಡೋದಕ್ಕೆ ಆಗಲಿಲ್ಲ ಅಂತಂದಮೇಲೆ ನಾನು ತಾನೇ ಹೇಗೆ ನಿನ್ನನ್ನು ವರ್ಣಿಸಲಿ, ಇದು ನನ್ನಿಂದ ಆಗದೇ ಇರುವಂತಹ ಕೆಲಸ. ಆದರೂ ಕೂಡ ನನಗೆ ಪರಮಾತ್ಮ ನಿನ್ನ ಮೇಲೆ ಅತೀವ ಭಕ್ತಿ ಇದೆ, ಶ್ರದ್ಧೆ ಇದೆ. ಈ ಕಾರಣದಿಂದ ನಿನ್ನನ್ನು ಸ್ತುತಿ ಮಾಡದೆ ಹೋದರೆ ನನಗೆ ಸಮಾಧಾನ ಆಗೋದಿಲ್ಲ ಅಂತ ಹೇಳಿ ಭಗವಂತ, ನಾನು ನಿನ್ನನ್ನು ವರ್ಣನೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನನ್ನಲ್ಲಿರುವಂತಹ ಶ್ರದ್ಧೆ ಮತ್ತು ಭಕ್ತಿಯನ್ನು ನೀನು ಒಪ್ಕೋಬೇಕು. ಬಹಳ ವಿನಯದಿಂದ ಹೇಳ್ತಾ ಇದ್ದಾನೆ, ನನಗೇನು ಗೊತ್ತಾಗ್ತಾ ಇಲ್ಲ, ನಿನ್ನ ವರ್ಣನೆಯನ್ನು ನಾನು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಪರಮಾತ್ಮನ ವರ್ಣನೆಯನ್ನು ವೈಭವೀಕರಿಸ್ತಾ ಇದ್ದಾನೆ. ಈಗ ಮುಂದೆ ಭಗವಂತನ ಸಗುಣ ರೂಪದ ಶಕ್ತಿ, ಮಹಿಮೆ ಹಾಗೂ ಅವನ ರೂಪ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ಪರಮಾತ್ಮನನ್ನು ಸ್ತುತಿ ಮಾಡ್ತಾನೆ. ಅತೀತಃ ಪಂತಾನಂ ತವ ಚ ಮಹಿಮಾ ವಾಂಗ್ ಮನಸಯೋಹೋ ಅತದ್ವ್ಯಾವೃತ್ಯಾಯಂ ಚಕಿತಮಪಿ ದತ್ತೇ ಶ್ರುತಿರಪಿ ಸ ಕಸ್ಯ ಸ್ತೋತವ್ಯಃ ಕತಿವಿಧ ಗುಣಃ ಕಸ್ಯ ವಿಷಯಃ ಪದೇ ತ್ವರ್ವಾಚೀನೇ ಪತತಿ ನಮನಃ ಕಸ್ಯ ನ ವಚಃ. ಭಗವಂತನ ನೈಜ ಸ್ವರೂಪ ಅಂತಂದರೆ ಶಾಸ್ತ್ರ ತಿಳಿಸುವಂತೆ, ನಮ್ಮ ವೇದಾಂತ ಹೇಳುವಂತೆ ಪರಮಾತ್ಮನದು ಪ್ರಜ್ಞಾರೂಪ, ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳ್ತಾರೆ, ಶುದ್ಧ ಪ್ರಜ್ಞೆ ಅಂತ ಹೇಳ್ತಾರೆ. ಭಗವಂತನ ರೂಪ ಯಾವುದು ಅಂತಂದರೆ ನಮ್ಮ ವೇದಾಂತ ಹಿ ಈಸ್ ಎ ಪ್ರಜ್ಞಾರೂಪಿ, ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಹೇಳತ್ತು. ನಮ್ಮ ಸನಾತನ ಧರ್ಮದಲ್ಲಿ ದೇವರು ಅಂತ ಹೇಳಿದಾಗ ಅಲ್ಲೂ ಕೂಡ ಹಿ ಈಸ್ ಶುದ್ಧ ಪ್ರಜ್ಞೆ, ಹಿ ಈಸ್ ಎ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತಲೇ ಹೇಳ್ತಾರೆ. ಇವತ್ತಿಗೂ ಕೂಡ ನಮ್ಮ ಶಾಸ್ತ್ರ ಗ್ರಂಥಗಳು, ವೇದಾಂತಗಳು, ಉಪನಿಷತ್ಗಳು ಇವೆಲ್ಲ ನಮ್ಮ ಗುರು ಮತ್ತು ಆಚಾರ್ಯರ ಮೂಲಕ ಪದೇ ಪದೇ ಇದೇ ಸತ್ಯವನ್ನು ತಿಳಿಸುವಂತೆ ಮಾಡ್ತಾ ಇದೆ. ಸೊ ಭಗವಂತ ಅಥವಾ ದೇವರು ಅಂತಂದರೆ ಅವನ ರೂಪ ಯಾವುದು ಅಂತಂದರೆ ಹಿ ಈಸ್ ಎ ಪ್ರಜ್ಞಾರೂಪಿ, ಹಿ ಈಸ್ ಎ ಪ್ಯೂರ್ ಕಾನ್ಷಿಯಸ್ನೆಸ್, ದಟ್ ಈಸ್ ಹಿಸ್ ಫಾರ್ಮ್, ದಟ್ ಈಸ್ ಹಿಸ್ ರೂಪ. ದ ಸೇಮ್ ಪ್ಯೂರ್ ಕಾನ್ಷಿಯಸ್ನೆಸ್ when it identifies with ಮಾಯಾ, ಭಗವಂತನ ಪೂರ್ಣ ರೂಪ ಅಂತಂದರೆ ಅದನ್ನು ಪ್ರಜ್ಞಾರೂಪ ಅಂತ ನಮ್ಮ ಶಾಸ್ತ್ರ ಹೇಳುತ್ತಲ್ಲ, ದ ಸೇಮ್ ಪ್ರಜ್ಞಾರೂಪ, ಶುದ್ಧ ಪ್ರಜ್ಞೆ ಯಾವಾಗ ಅದು ಮಾಯೆಯೊಂದಿಗೆ ತನ್ನನ್ನು ಗುರುತಿಸ್ಕೊಳ್ಳುತ್ತೆ, ಮಾಯೆಯೊಂದಿಗೆ ಗುರುತಿಸ್ಕೊಳ್ಳುತ್ತೆ ಅಂತಂದರೆ ಒನ್ ಥಿಂಗ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಮಾಯಾ ಅಂತಂದರೆ ಇಟ್ ಈಸ್ ವಿತ್ 3 ಗುಣಾಸ್. 3 ಗುಣಗಳೊಂದಿಗೆ ಮಾಯೆ ಎನ್ನುವಂತಹದ್ದು ಸೇರಿಕೊಂಡಿರುತ್ತೆ. ಮಾಯೆ ಮೀನ್ಸ್ ದೆರ್ ಆರ್ 3 ಗುಣಾಸ್, ಸತ್ವ, ರಜಸ್ ಮತ್ತು ತಮೋ ಗುಣಗಳು. ಸೊ ಮಾಯೆಯಲ್ಲಿರುವ 3 ಗುಣಗಳೊಂದಿಗೆ ಈ ಶುದ್ಧ ಪ್ರಜ್ಞೆ ತನ್ನನ್ನು ಗುರುತಿಸ್ಕೊಳ್ಳುತ್ತೆ.
ಆಗ ದಿಸ್ ಶುದ್ಧ ಪ್ರಜ್ಞೆ ಇಟ್ ಬಿಕಮ್ಸ್ ಸಗುಣ. ಪರಮಾತ್ಮನದು ಸಗುಣ ರೂಪ ಅಂತ ಯಾವಾಗ ಹೇಳ್ಬೋದು ಅಂತಂದರೆ, ಓನ್ಲಿ ವೆನ್ ದಟ್ ಶುದ್ಧ ಪ್ರಜ್ಞೆ ಐಡೆಂಟಿಫೈಸ್ ವಿತ್ ಮಾಯಾ ಆ್ಯಂಡ್ 3 ಗುಣಾಸ್, then the same pure consciousness or the Shuddha Prajne, it becomes Saguna. ಆಗ ಭಗವಂತ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅವನು ಸಗುಣ ರೂಪವನ್ನು ಧರಿಸಿರ್ತಾನೆ. ಮೂಲವಾಗಿ ನೋಡಿದ್ರೆ ಪರಮಾತ್ಮ ಅಂತಂದರೆ ನಿರ್ಗುಣ ರೂಪ. ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಪರಮಾತ್ಮ ಅಂತಂದರೆ ಇಟ್ ಈಸ್ ಆಲ್ವೇಸ್ ನಿರ್ಗುಣ. ಯಾಕೆ ಅಂತಂದರೆ ಪರಮಾತ್ಮ ಎಲ್ಲವನ್ನ ದಾಟಿರ್ತಾನೆ, ಗುಣಾತೀತ. ಅವನು ಯಾವುದನ್ನು ಅಂಟಿಸ್ಕೊಳ್ಳೋದಿಲ್ಲ. ಅವನು ಎಲ್ಲವೂ ಆಗಿರ್ತಾನೆ, ಅಂದರೆ ಯಾವುದಕ್ಕೂ ಅಂಟಿಕೊಂಡಿರೋದಿಲ್ಲ. ಸೊ ಅವನ ನಿಜವಾದ ಒಂದು ರೂಪ ಅಥವಾ ನಿಜವಾದ ಫಾರ್ಮ್, ಅವನ ಮೂಲ ರೂಪ ಯಾವುದು ಅಂತಂದರೆ ದಟ್ ಈಸ್ ನಿರ್ಗುಣ. ನಿರ್ಗುಣ ಅಂತಂದರೆ ಅಲ್ಲಿ ಯಾವುದೇ ಗುಣಲಕ್ಷಣಗಳನ್ನು ಕೂಡ ನಾವು ನೋಡೋಕ್ಕಾಗೋದಿಲ್ಲ. ನಿರ್ಗುಣ ಅಂತ ಹೇಳಿದಾಗ, ಭಗವಂತನನ್ನು ನಿರ್ಗುಣ ಅಂತ ನಾವು ವರ್ಣನೆ ಮಾಡಿದಾಗ, ಆ ವರ್ಣನೆಯಲ್ಲಿ ಎಲ್ಲೂ ಕೂಡ ನಾವು ಭಗವಂತನ ಯಾವ ಗುಣಲಕ್ಷಣಗಳನ್ನು ಕೂಡ ಅಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ ಭಗವಂತ ಅಂತಂದರೆ ಅವನ ನಿಜವಾದ ಮೂಲ ರೂಪ ಈಸ್ ನಿರ್ಗುಣ. ಆದರೆ ಯಾವಾಗ ಈ ಒಂದು ಶುದ್ಧ ಪ್ರಜ್ಞೆ ಆರ್ ದ ಪ್ಯೂರ್ ಕಾನ್ಷಿಯಸ್ನೆಸ್ ಐಡೆಂಟಿಫೈಸ್ ವಿತ್ ಮಾಯಾ ಆ್ಯಂಡ್ 3 ಗುಣಾಸ್, ಇಟ್ ಬಿಕಮ್ಸ್ ಸಗುಣ. ಸಗುಣವಾದಾಗ ಏನಾಗುತ್ತೆ, ದಟ್ ನಿರ್ಗುಣತ್ವ ಅನ್ನುವಂತಹದ್ದು ಇಟ್ ಡಿಸ್ಅಪಿಯರ್ಸ್, ಅದು ಅಲ್ಲಿ ಇರೋದಿಲ್ಲ. ನಿರ್ಗುಣತ್ವ ಅನ್ನುವಂತಹದ್ದು ಹೋಗಿ ಇಟ್ ಬಿಕಮ್ಸ್ ಸಗುಣ, ಸಗುಣವಾಗಿ ಬದಲಾಗುತ್ತೆ. ಮಾಯೆಯೊಂದಿಗೆ ಗುರುತಿಸ್ಕೊಳ್ಳೋದಕ್ಕೆ ಮುಂಚೆ ಪರಮಾತ್ಮನ ರೂಪ ಅಥವಾ ದೇವರ ಫಾರ್ಮ್ ಅಂತಂದರೆ ದಟ್ ಈಸ್ ನಿರ್ಗುಣ, ದಟ್ ಈಸ್ ಶುದ್ಧ ಪ್ರಜ್ಞೆ, ಪ್ಯೂರ್ ಕಾನ್ಷಿಯಸ್ನೆಸ್. ದ ಸೇಮ್ ಪ್ಯೂರ್ ಕಾನ್ಷಿಯಸ್ನೆಸ್ ವೆನ್ ಇಟ್ ಐಡೆಂಟಿಫೈಸ್ ವಿತ್ ಮಾಯಾ ಆ್ಯಂಡ್ 3 ಗುಣಾಸ್, ಆಗ ತನ್ನ ಮೂಲ ರೂಪ ಅಂತಂದರೆ ತನ್ನ ನಿರ್ಗುಣತ್ವ ಅನ್ನುವಂತಹದ್ದನ್ನು ಕಳ್ಕೊಂಡು ಹೀ ಬಿಕಮ್ಸ್ ಸಗುಣ ರೂಪಿ. ಭಗವಂತ ಈಸ್ ನೌ ಸಗುಣ ರೂಪಿ. ಈ ಶುದ್ಧ ಪ್ರಜ್ಞೆಯೊಂದಿಗೆ ಮಾಯೆ ಕೂಡ ಅಲ್ಲಿಗೆ ಬಂದಾಯಿತು. ಶುದ್ಧ ಪ್ರಜ್ಞೆ ಅಂತಂದರೆ ಭಗವಂತ. ಸೊ ಭಗವಂತನೊಂದಿಗೆ ಈಗ ಮಾಯೆ ಎನ್ನುವಂತಹದ್ದು ಅಲ್ಲಿಗೆ ಬಂದಾಯಿತು. ಹೇಗೆ ಅಂತಂದರೆ ಥ್ರೂ ಐಡೆಂಟಿಫಿಕೇಶನ್ ವಿತ್ ದ ಮಾಯಾ. ಶುದ್ಧ ಪ್ರಜ್ಞೆ ಎನ್ನುವಂತಹದ್ದು ಮಾಯೆಯೊಂದಿಗೆ ಗುರುತಿಸಿಕೊಂಡಾಗ ಆ ಶುದ್ಧ ಪ್ರಜ್ಞೆಯೊಂದಿಗೆ ಮಾಯೆ ಅಲ್ಲಿಗೆ ಬಂದಾಯಿತು. ಇಟ್ ಈಸ್ ಓಕೆ, ಅಲ್ಲಿ ಶುದ್ಧ ಪ್ರಜ್ಞೆಯೊಂದಿಗೆ ಮಾಯೆ ಸೇರಿಕೊಂಡಿದೆ. ಮಾಯೆಯ ಜೊತೆಗೆ ಮಾಯೆಯ 3 ಗುಣಗಳು ಕೂಡ ಅಲ್ಲಿ ಸೇರಿಕೊಂಡಿದೆ. ಬಟ್ ದೆರ್ ಈಸ್ ನೋ ಫಾರ್ಮ್, ಅಲ್ಲಿ ಯಾವುದೇ ರೂಪ ಇಲ್ಲ, ಕೇವಲ ಗುಣಗಳಿದೆ. ಮಾಯೆಯ 3 ಗುಣಗಳು ಈ ಶುದ್ಧ ಪ್ರಜ್ಞೆಯೊಂದಿಗೆ ಸೇರಿಕೊಂಡಿದೆ. ಬಟ್ ಸೋ ಫಾರ್ ದೆರ್ ಈಸ್ ನೋ ಫಾರ್ಮ್. ನೋ ಫಾರ್ಮ್ ಕ್ಯಾನ್ ಬಿ ಸೀನ್ ದೇರ್. ದಿಸ್ ಈಸ್ ಸಗುಣ. ಸೊ ಈ ಒಂದು ಗುಣಲಕ್ಷಣಗಳನ್ನು ಮಾತ್ರ ಹೊಂದಿ ಅಲ್ಲಿ ಯಾವುದೇ ಒಂದು ರೂಪ ಬಂದಿಲ್ಲ ಅಂತಂದಾಗ ದಟ್ ಶುದ್ಧ ಪ್ರಜ್ಞೆ ಆರ್ ದಟ್ ಪರಮಾತ್ಮ ಕ್ಯಾನ್ ಬಿ ಕಾಲ್ಡ್ ಆಸ್ ನಿರ್ಗುಣ ನಿರಾಕಾರ. ಸೊ ಮೊದಲನೇದು ಭಗವಂತಂದು ಶುದ್ಧ ಪ್ರಜ್ಞೆ ಮಾಯೆಯೊಂದಿಗೆ ಸೇರಿಕೊಂಡಾಗ ಸಗುಣವಾಗಿ ಬದಲಾಗ್ತಾನೆ. ಸಗುಣವಾಗಿ ಅಲ್ಲಿ 3 ಗುಣಗಳು ಸೇರಿಕೊಳ್ಳುತ್ತೆ, ಮಾಯೆ ಬಂದಿರುತ್ತೆ. ಆದರೆ ಇನ್ನೂ ಯಾವ ರೂಪ ಬಂದಿಲ್ಲ ಅಂತಂದಾಗ ಈಸ್ ಸಗುಣ ನಿರಾಕಾರ. ಸೊ ಮಾಯೆಯೊಂದಿಗೆ ಬರ್ತಾಯಿತು, ರೂಪ ಬಂದಿಲ್ಲ, ಅದನ್ನು ಸಗುಣ ನಿರಾಕಾರ ಅಂತ ಕರೆದಿದ್ದಾಯಿತು. ದ ನೆಕ್ಸ್ಟ್ ಸ್ಟೆಪ್, ದ ಸೇಮ್ ಕಾನ್ಷಿಯಸ್ನೆಸ್ ಒಂದು ರೂಪದೊಂದಿಗೆ ಬರುವಂತಹ ಒಂದು ಬಯಕೆಯನ್ನು ವ್ಯಕ್ತಪಡಿಸಿತು ಅಂತ ಅಂದ್ಕೊಳ್ಳೋಣ. ದಟ್ ಶುದ್ಧ ಪ್ರಜ್ಞೆ
ಇಟ್ ವಾಂಟ್ಸ್ ಟು ಐಡೆಂಟಿಫೈ ವಿತ್ ಮಾಯೆ. ಮಾಯೆಯೊಂದಿಗೆ ಗುರುತಿಸಿಕೊಂಡ ನಂತರ ಮಾಯೆಯಲ್ಲಿ ಇದ್ದಂತಹ 3 ಗುಣಗಳನ್ನು ಅದು ಅಂಟಿಸ್ಕೊತು. 3 ಗುಣಗಳನ್ನು ಅಂಟಿಸ್ಕೊಂಡಾಗ ಈಸ್ ಕಾಲ್ಡ್ ಸಗುಣ. ಮತ್ತು ರೂಪ ಇನ್ನೂ ಬಂದಿಲ್ಲದೆ ಇರೋದ್ರಿಂದ ಈಸ್ ಸಗುಣ ನಿರಾಕಾರ. ಆದರೆ ಆಮೇಲೆ ಏನಾಯಿತು, ದ ಸೇಮ್ ಶುದ್ಧ ಪ್ರಜ್ಞೆ ಒಂದು ರೂಪದಲ್ಲಿ ತನ್ನನ್ನು ತಾನು ತೋರ್ಪಡಿಸಿಕೊಳ್ಳಬೇಕು ಅನ್ನುವಂತಹ ಬಯಕೆಯನ್ನು ವ್ಯಕ್ತಪಡಿಸುತ್ತೆ. ಆಗ ಆ ರೂಪದೊಂದಿಗೆ ಬಂದಂತಹ ಶುದ್ಧ ಪ್ರಜ್ಞೆ ಸಗುಣ ನಿರಾಕಾರತ್ವವನ್ನು ಕಳೆದುಕೊಂಡು ಸಗುಣ ಸಾಕಾರವಾಗಿ ಬದಲಾಗುತ್ತೆ. ದಿಸ್ ಈಸ್ ಕಾಲ್ಡ್ ಸಗುಣ ಸಾಕಾರ. ಈಗ ನಮ್ಮ ಮನಸ್ಸನ್ನು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈಗ ನಮ್ಮ ಮನಸ್ಸನ್ನು ಶಿವನ ಕಡೆಗೆ ಕರ್ಕೊಂಡು ಹೋಗೋಣ. ಲಾರ್ಡ್ ಶಿವನ ಬಳಿಗೆ ನಾವೀಗ ಹೋಗ್ತೀವಿ. ಅಲ್ಲಿ ಪರಮಾತ್ಮ ಶಿವನನ್ನು ನಾವು ನೋಡ್ತೀವಿ. ಶಿವನನ್ನು ನೋಡಿದಾಗ ಅಲ್ಲಿ ನಾವು ಈ 3 ರೂಪವನ್ನು ಕೂಡ ಅಲ್ಲಿ ಕಾಣಬಹುದು. ಯಾವುದದು 3 ರೂಪ? ಮೊದಲನೇದಾಗಿ ಸಗುಣ, ಸಗುಣ ನಿರಾಕಾರ, ಸಗುಣ ಸಾಕಾರ. ಹೀಗೆ ನಾವು ಶಿವನನ್ನು ನೋಡಿದಾಗ ಅಲ್ಲಿ ಈ 3 ರೂಪವನ್ನು ಕೂಡ ಅಲ್ಲಿ ಕಾಣಬಹುದು. ಹೇಗೆ? ಈಗ ಶಿವ ಅಂತಂದಾಗ ಅಲ್ಲಿ ಹಿ ಈಸ್ ಅ ನಾಗಾಭರಣ. ನಾಗಾಭರಣ ಅಂತಂದ್ರೆ ಏನು? ಶಿವ ತನ್ನ ಕಂಠದ ಸುತ್ತಲೂ ಹಾವನ್ನು ಧರಿಸಿರ್ತಾನೆ. ಸೊ ಶಿವನ ಕಂಠದ ಸುತ್ತಲೂ ಇರುವಂತಹ ಹಾವನ್ನು ಧರಿಸಿರುವ ಶಿವನನ್ನು ನೋಡಿದ್ರೆ ಮತ್ತು ಶಿವನ ತಲೆಯ ಮೇಲೆ ಚಂದ್ರ, ಹಾಫ್ ಕ್ರೆಸೆಂಟ್ ಮೂನ್, ಅರ್ಧ ಚಂದ್ರ, ಅಲಾಂಗ್ ವಿತ್ ದಟ್ ದೇರ್ ಈಸ್ ಗಂಗೆ. ಇಂತಹ ಶಿವನನ್ನು ನೋಡಿದಾಗ ಅದು ಯಾವ ರೂಪ ಹಾಗರೆ? ಇಟ್ ಈಸ್ ಸಗುಣ ಸಾಕಾರ. ಯಾಕೆ ಅಂತಂದರೆ ಅಲ್ಲಿ ಶಿವ ಅಂತ ಹೇಳಿದಾಗ ಒಂದು ಪರ್ಟಿಕ್ಯುಲರ್ ಫಾರ್ಮ್. ಅಲ್ಲಿ ಶಿವನನ್ನು ನೋಡಬಹುದು, ಶಿವನ ಕಂಠದ ಸುತ್ತಲೂ ಇರುವಂತಹ ಹಾವನ್ನು ನೋಡಬಹುದು. ಈಸ್ ಎ ನಾಗಾಭರಣ. ಮತ್ತು ತಲೆಯ ಮೇಲೆ ಅರ್ಧಚಂದ್ರಾಕೃತಿಯ ಆಕಾರವನ್ನು ನೋಡಬಹುದು. ಹಾಗೂ ಶಿವನ ಜಟೆಯ ಮೇಲೆ ಗಂಗೆ ಇರ್ತಾಳೆ, ಆ ಗಂಗೆಯನ್ನು ಕೂಡ ನಾವು ನೋಡಬಹುದು. ಸೊ ಶಿವ ಅಂತ ಹೇಳಿದಾಗ ಈ ಒಂದು ಕಂಪ್ಲೀಟ್ ಪಿಕ್ಚರ್, ಶಿವ ಅಲಾಂಗ್ ವಿತ್ ಸ್ನೇಕ್ ಅರೌಂಡ್ ಹಿಸ್ ನೆಕ್ ಅಂಡ್ ಹಾಫ್ ಕ್ರೆಸೆಂಟ್ ಮೂನ್ ಅಂಡ್ ಆಲ್ಸೋ ಗಂಗೆ, ಇವೆಲ್ಲವನ್ನು ನೋಡಿದಾಗ ದಿಸ್ ಶಿವ ಈಸ್ ಸಗುಣ ಸಾಕಾರ. ಸೊ ಇಲ್ಲಿ ಶಿವನಿಗೆ ಒಂದು ಪರ್ಟಿಕ್ಯುಲರ್ ಫಾರ್ಮ್ ಅನ್ನುವಂತಹದ್ದು ಇದೆ. ಅಷ್ಟು ಮಾತ್ರ ಅಲ್ಲ, ಹಾಗೂ ಅಲ್ಲಿ ಒಂದು ಗುಣ ಕೂಡ ಇದೆ. ಮತ್ತು ಶಿವ ಅಂತ ಹೇಳಿದಾಗ ಹಿ ಈಸ್ ಕಾಲ್ಡ್ ಜಗದೀಶ್ವರ. ಅಲ್ಲಿ ಒಂದು ಗುಣವನ್ನು ನಾವು ನೋಡಬಹುದು ಅಂತ ಹೇಳಿದಾಗ, ಶಿವ ಅಂತಂದಾಗ ಶಿವ ಈಸ್ ಆಲ್ಸೋ ಕಾಲ್ಡ್ ಜಗದೀಶ್ವರ. ವೈ ಹಿ ಈಸ್ ಕಾಲ್ಡ್ ಜಗದೀಶ್ವರ? ಬಿಕಾಸ್ ಹಿ ಈಸ್ ದಿ ಯಜಮಾನ ಫಾರ್ ದಿ ಎಂಟೈರ್ ಯೂನಿವರ್ಸ್. ಈಶ್ವರ ಅಂತಂದ್ರೆ ಏನು? ಒಡೆಯ ಆರ್ ಯಜಮಾನ. ಸೊ ಜಗತ್ತಿನ ಒಡೆಯ ಅವನು. ಫಾರ್ ದ ಎಂಟೈರ್ ಯೂನಿವರ್ಸ್ ಹಿ ಈಸ್ ದಿ ಲಾರ್ಡ್. ಸೊ ಹಿ ಈಸ್ ಜಗದೀಶ್ವರ. ಜೊತೆಗೆ ಪ್ರತಿಯೊಬ್ಬ ಜೀವಿಗೂ ಕೂಡ ಶಿವ ಆ ಜೀವಿಯ ಅಂತಂದ್ರೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನು ಹಂಚ್ತಾನೆ. ಸೊ ಶಿವ ಅಂತಂದ್ರೆ ಹಿ ಈಸ್ ಅ ಫಲದಾಯಕ. ದಿಸ್ ಇಸ್ ಅಗೇನ್ ಅನದರ್ ಗುಣ. ಅಲ್ಲಿ ಗುಣವನ್ನು ನೋಡಬಹುದು. ಶಿವ ಅಂತಂದಾಗ ಅಲ್ಲಿ ಕರ್ಮಕ್ಕೆ ಅನುಸಾರವಾಗಿ ಫಲವನ್ನು ಹಂಚ್ತಾ ಇರೋವನು ಯಾರು ಅಂತಂದ್ರೆ ಅಲ್ಲಿ ಶಿವನ ಒಂದು ಗುಣವನ್ನು ನೋಡಬಹುದು. ಅಲ್ಲಿ ಶಿವನ ಸುತ್ತಲೂ ಇರುವಂತಹ, ಅವನು ಧರಿಸಿರುವ ಕಂಠದ ಸುತ್ತಲೂ ಇರುವಂತಹ ಹಾವನ್ನು ನಾವು ನೋಡದೇ ಇರಬಹುದು.
ತಲೆಯ ಮೇಲೆ ಗಂಗೆಯನ್ನು ನೋಡದೇ ಇರಬಹುದು, ಮತ್ತು ಹಾಫ್ ಕ್ರೆಸೆಂಟ್ ಮೂನ್ ಅದನ್ನು ಕೂಡ ನಾವು ನೋಡದೇ ಇರಬಹುದು. ಆದರೆ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಸೂಕ್ತ ಸಮಯದಲ್ಲಿ ಕೆಲವು ಕರ್ಮಫಲಗಳು ನಮ್ಮ ಬಳಿಗೆ ಬಂದಿದೆ, ಇವುಗಳನ್ನು ಹಂಚಿರುವವನು ಶಿವ ಅಂತಂದಾಗ ಅಲ್ಲಿ ಒಂದು ಪರ್ಟಿಕ್ಯುಲರ್ ಫಾರ್ಮ್ ಇಲ್ಲದೆ ಹೋದರೂ ಕೂಡ ಸೂಕ್ತ ಸಮಯದಲ್ಲಿ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಒಂದು ಕರ್ಮದ ಫಲವನ್ನು ನಮಗೆ ಮುಟ್ಟಿಸ್ತಾ ಇರುವಂತಹವನು ಈಸ್ ಶಿವ. ಅಲ್ಲಿ ಫಲದಾಯಕ ಅಂತ ಹೇಳಿದಾಗ ಅಲ್ಲಿ ಒಂದು ಫಾರ್ಮ್ ಬೇಕಾಗಿಲ್ಲ. ಫಲವನ್ನು ಹಂಚವನು ಶಿವ ಅಂತ ಹೇಳಿದ್ರೆ ಅಷ್ಟು ಸಾಕು. ಅಲ್ಲಿ ಒಂದು ಪರ್ಟಿಕ್ಯುಲರ್ ಅವನು ಹೀಗಿರಬೇಕು ಹಾಗಿರಬೇಕು ಅನ್ನುವಂತಹದ್ದು ಏನಿಲ್ಲ. ಹಂಚುವ ಗುಣವನ್ನು ಹೊಂದಿದ್ದಾನೆ. ಹಿ ಹ್ಯಾಸ್ ಗಾಟ್ ಎ ಗುಣ ದೇರ್. ಸೊ ಹಿಯರ್ ದ ಶುದ್ಧ ಪ್ರಜ್ಞೆ, ದ ಪ್ಯೂರ್ ಕಾನ್ಷಿಯಸ್ನೆಸ್, ಇಟ್ ಐಡೆಂಟಿಫೈಸ್ with Maya. Along with Maya, he has also taken the gunas. ಆ ಗುಣಲಕ್ಷಣಗಳಲ್ಲಿ ಫಲವನ್ನು ಹಂಚುವವನು ಯಾರು? ಶಿವ. ಸೊ ಫಲವನ್ನು ಹಂಚುವವನು ಶಿವ ಅಂತಂದಾಗ ಅಲ್ಲಿ ಇಂತಹದೇ ಒಂದು ಫಾರ್ಮ್ ಬೇಕು ಅಂತ ಏನಿಲ್ಲ. ಕೇವಲ ಅಲ್ಲಿ ಫಲದಾಯಕ, ಫಲವನ್ನು ಹಂಚುವಂತಹ ಒಬ್ಬ ಪರಮಾತ್ಮ, ಒಬ್ಬ ಶಿವನನ್ನು ನಾವು ನೋಡಬಹುದು. ಸೊ ಫಲದಾಯಕ ಶಿವ ಅಂತಂದಾಗ ಹಾಗಾದರೆ ಅದು ಯಾವ ರೂಪ ಅಂತೇನಾದ್ರು ಕೇಳಿದ್ರೆ ದಟ್ ಈಸ್ ಸಗುಣ ನಿರಾಕಾರ. ಅಲ್ಲಿ ದೆರ್ ಈಸ್ ನೋ ಫಾರ್ಮ್. ಓನ್ಲಿ ಶುದ್ಧ ಪ್ರಜ್ಞೆ ಐಡೆಂಟಿಫೈಸ್ ವಿತ್ ಮಾಯಾ ಅಲಾಂಗ್ ವಿತ್ ಗುಣ ಆ್ಯಂಡ್ ಸ್ಟಿಲ್ ದೆರ್ ಈಸ್ ನೋ ಫಾರ್ಮ್. ದಟ್ ಈಸ್ ಪರಮಾತ್ಮನ ಸಗುಣ ನಿರಾಕಾರ ಭಾವ. ಸೊ ಫಲ ಕೊಡಬೇಕು ಅಂತಂದಾಗ ಹಿ ಹ್ಯಾಸ್ ಟು ಐಡೆಂಟಿಫೈ ವಿತ್ ಮಾಯಾ. ಫಲ ಕೊಡುವಂತಹ ಕೆಲಸವನ್ನು ನಾನು ಮಾಡೋದಿಲ್ಲ, ನಾನು ಫಲದಾಯಕನಾಗಲಾರೆ ಅಂತಂದರೆ ದಟ್ ಶುದ್ಧ ಪ್ರಜ್ಞೆ ಹಿ ನೀಡ್ ನಾಟ್ ಐಡೆಂಟಿಫೈ ವಿತ್ ಮಾಯಾ. ಬೇಕಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಫಲವನ್ನು ಹಂಚುವವನು ಒಬ್ಬ ಬೇಕು ಅನ್ನುವ ಕಾರಣಕ್ಕಾಗಿ he identifies himself with Maya, and along with Maya he also takes the gunas. ಹಂಚುವ ಗುಣವನ್ನು ಅವನು ಹೊಂದಬೇಕಾಗತ್ತೆ. ಸೊ ಅದಕ್ಕೆ ರೂಪ ಬೇಕಿಲ್ಲ. ಬರೀ ಶುದ್ಧ ಪ್ರಜ್ಞೆ ಅಂತ ಹೇಳಿ ಶುದ್ಧ ಪ್ರಜ್ಞೆ ಫಲವನ್ನು ಹಂಚೋದಕ್ಕೆ ಆಗೋದಿಲ್ಲ. ಫಲವನ್ನು ಹಂಚುವಂತಹ ಒಂದು ಕೆಲಸ ಆಗಬೇಕು ಅಂತಂದಾಗ ದ ಸೇಮ್ ಶುದ್ಧ ಪ್ರಜ್ಞೆ, ದ ಸೇಮ್ ದಟ್ ಆತ್ಮವಸ್ತು, that Atmavastu, Shuddha Prajne, pure consciousness should identify with Maya. ಮಾಯೆಯೊಂದಿಗೆ ಬೆರೆತು ಅಲ್ಲಿ ಅಲಾಂಗ್ ವಿತ್ ಮಾಯಾ ಗುಣವನ್ನು ಕೂಡ ತನ್ನದಾಗಿಸಿಕೊಂಡಾಗ ಮಾತ್ರ ದಟ್ ಸಗುಣ ನಿರಾಕಾರ ಭಾವ ಆಫ್ ದಿ ಲಾರ್ಡ್ ಕ್ಯಾನ್ ಡಿಸ್ಟ್ರಿಬ್ಯೂಟ್ ದಿ ಕರ್ಮ ಫಲಾಸ್ ಟು ಇಂಡಿವಿಜುವಲ್ಸ್. ಸೊ ಫಲವನ್ನು ಕೊಡಬೇಕು ಅಂತಂದಾಗ ಮಾತ್ರ ಹಿ ಹ್ಯಾಸ್ ಟು ಕಮ್ ಡೌನ್ ಟು ದಿಸ್ ವರ್ಲ್ಡ್. ಸೊ ಫಲವನ್ನು ಕೊಡಬೇಕು ಅಂತ ಹೇಳಿ ಅವನು ಹಿ ಕಮ್ಸ್ ಟು ದಿಸ್ ವರ್ಲ್ಡ್ ಅಂತಂದಾಗ ವಿ ಆಲ್ಸೋ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎ ವರ್ಲ್ಡ್ ಈಸ್ ಆಲ್ಸೋ ರಿಕ್ವೈರ್ಡ್ ಫಾರ್ ಹಿಮ್. ಯಾಕೆಂದರೆ ಅವನು ಇಲ್ಲಿಗೆ ಬರಬೇಕು, ಬಂದು ಫಲವನ್ನು ಹಂಚಬೇಕು. ಸೊ ದ ವರ್ಲ್ಡ್ ಹ್ಯಾಸ್ ಟು ಕಮ್. ಸೊ ಸೃಷ್ಟಿ ಯಾಕೆ ಆಯಿತು ಅಂತ ಕೇಳಿದಾಗ ಅಲ್ಲಿ ಅನೇಕ ಕಾರಣಗಳನ್ನು ನೋಡ್ತೀವಿ. ಸೃಷ್ಟಿ ಎನ್ನುವಂತಹದ್ದು ಯಾಕೆ ಬೇಕಿತ್ತು ಅನ್ನುವಂತಹ ಮೂಲಭೂತವಾದ ಪ್ರಶ್ನೆಯನ್ನು ಹಿಡ್ಕೊಂಡು ನಾವು ಸಾಕಷ್ಟು ಚಿಂತನೆಗೆ ಪ್ರಯತ್ನ ಪಡ್ತೀವಿ. ಅಲ್ಲಿ ಸಿಗುವಂತಹ ಉತ್ತರಗಳಲ್ಲಿ ದಿಸ್ ಈಸ್ ಅನದರ್ ಪಾಸಿಬಿಲಿಟಿ, ದಿಸ್ ಈಸ್ ಅನದರ್ ಉದ್ದೇಶ. ಈ ಸೃಷ್ಟಿ ಯಾಕೆ ಆಯಿತು ಅಂತಂದರೆ ಪ್ರತಿಯೊಬ್ಬ ಇಂಡಿವಿಜುವಲ್ಗೆ, ಪ್ರತಿಯೊಬ್ಬ ಜೀವಿಗೂ ಅವನವನ ಪಾಲಿನ ಕರ್ಮದ ಫಲವನ್ನು ಹಂಚಿ ಅವನು ಕರ್ಮವನ್ನು ಕಳ್ಕೋಬೇಕು. ಕರ್ಮವನ್ನು ಕಳ್ಕೊಂಡು ಮತ್ತೆ ಸತ್ಕರ್ಮವನ್ನು ಮಾಡಿ ಹೊಸ ಕರ್ಮವನ್ನು ಸಂಪಾದಿಸದೆ ಮುಕ್ತಿಯನ್ನು ಅವನು ಹೊಂದಬೇಕು. ಫಾರ್ ದಟ್ ಹಿ ನೀಡ್ಸ್ ಎ ಫೀಲ್ಡ್.
ಒಬ್ಬ ಜೀವಿಗೆ ಇವೆಲ್ಲವನ್ನ ಮಾಡಬೇಕು ಅಂತಂದಾಗ, ಕರ್ಮವನ್ನು ಭಗವಂತ ಹಂಚಿದಾಗ ಆ ಕರ್ಮಫಲವನ್ನು ಸ್ವೀಕರಿಸಬೇಕು, ಅದನ್ನು ಅನುಭವಿಸಬೇಕು. ಅನುಭವಿಸುವುದಕ್ಕೆ ಒಂದು ಶರೀರ ಬೇಕು. ಶರೀರ ತನ್ನ ಎಕ್ಸಿಸ್ಟೆನ್ಸ್ನ ಕಂಡುಕೊಂಡು ಇಲ್ಲಿ ಸತ್ಕರ್ಮವನ್ನು ಮಾಡೋದಕ್ಕೆ ಫಾರ್ ದ ಸೇಮ್ ಜೀವ ಇಟ್ ರಿಕ್ವೈರ್ಸ್ ಎ ಫೀಲ್ಡ್, ದಟ್ ಈಸ್ ಕರ್ಮಕ್ಷೇತ್ರ. ಕರ್ಮಕ್ಷೇತ್ರ ಈಸ್ ಆಲ್ಸೋ ರಿಕ್ವೈರ್ಡ್. ದಿಸ್ ಈಸ್ ಕಾಲ್ಡ್ ದಿ ವರ್ಲ್ಡ್. ಸೊ ಸೃಷ್ಟಿ ಯಾಕೆ ಆಯಿತು ಅಂತಂದರೆ ಹೀಗೆ ಅನೇಕ ಕಾರಣಗಳಿರುತ್ತೆ. ಸೊ ಇಲ್ಲಿ ಭಗವಂತ ಶುದ್ಧ ಪ್ರಜ್ಞೆಯಾಗಿರ್ತಾನೆ. ದ ಸೇಮ್ ಶುದ್ಧ ಪ್ರಜ್ಞೆ ಮಾಯೆಯೊಂದಿಗೆ ಗುರುತಿಸಿಕೊಂಡು ಮಾಯೆಯಲ್ಲಿರುವಂತಹ ಗುಣಗಳನ್ನು ಕೂಡ ಸ್ವೀಕರಿಸಿ, ನಂತರ ಪ್ರತಿಯೊಬ್ಬ ಜೀವಿಗೂ ಅವನ ಪಾಲಿನ ಕರ್ಮದ ಫಲವನ್ನು ಸೂಕ್ತ ಸಮಯದಲ್ಲಿ ಹಂಚುವಾಗ ಹಿ ಕಮ್ಸ್ ಟು ದಿಸ್ ವರ್ಲ್ಡ್. ಸೊ ಹಿ ರಿಕ್ವೈರ್ಸ್ ಎ ವರ್ಲ್ಡ್. ಈ ಒಂದು ಕಾರಣದಿಂದ ಕೂಡ ಸೃಷ್ಟಿ ಯಾಕೆ ಉಂಟಾಯಿತು ಅಂತಂದರೆ, ಬಿಕಾಸ್ ಈಶ್ವರ ಕಮ್ಸ್ ಹಿಯರ್, ಶಿವ ಕಮ್ಸ್ ಹಿಯರ್ ಆಸ್ ಫಲದಾಯಕ. ಸೊ ದಿಸ್ ಈಸ್ ಸಗುಣ ರೂಪ ಆಫ್ ದಿ ಪರಮಾತ್ಮ. ಸಗುಣ ರೂಪ ಆ್ಯಂಡ್ ಸಗುಣ ನಿರಾಕಾರ. ದೇರ್ ಈಸ್ ಒನ್ ಮೋರ್ ಆಕಾರ, ದೇರ್ ಈಸ್ ಒನ್ ಮೋರ್ ಫಾರಮ್ ಫಾರ್ ದಿ ಲಾರ್ಡ್. ಇಟ್ ಈಸ್ ಕಾಲ್ಡ್ ನಿರ್ಗುಣ ನಿರಾಕಾರ. ನಿರ್ಗುಣ ನಿರಾಕಾರ ಅನ್ನುವಂತಹದ್ದು ಇಟ್ಸ್ ಎ ಫಿಲಾಸಫಿ. ಅದೊಂದು ತತ್ವ, ಪರಮಾತ್ಮ ತತ್ವ, ಶಿವತತ್ವ. ದಿಸ್ ಶಿವತತ್ವ ಈಸ್ ಕಾಲ್ಡ್ ದಿ ನಿರ್ಗುಣ ನಿರಾಕಾರ. ಇಲ್ಲಿ ನಿರ್ಗುಣ ನಿರಾಕಾರ ಅಂತಂದಾಗ ನೋ ಕಂಡೀಷನ್ and no maya and no form. This is ನಿರ್ಗುಣ ನಿರಾಕಾರ. ಈ ಶ್ಲೋಕದಲ್ಲಿ ಮೊದಲ 2 ಸಾಲುಗಳು ಪರಮಾತ್ಮನ ನಿರ್ಗುಣ ನಿರಾಕಾರವನ್ನು ಸ್ತುತಿ ಮಾಡ್ತಾ ಇದೆ. 3ನೇ ಸಾಲು ಪರಮಾತ್ಮನ ಸಗುಣ ನಿರಾಕಾರವನ್ನು ತಿಳಿಸುತ್ತೆ. ಹಾಗೂ ಶ್ಲೋಕದ ಕೊನೆಯ ಸಾಲು ಪರಮಾತ್ಮನ ಸಗುಣ ಸಾಕಾರವನ್ನು ಪ್ರಶಂಸೆ ಮಾಡುತ್ತೆ. ಸೊ ಲೆಟ್ ಅಸ್ ಅನಲೈಸ್ ದಿ ಶ್ಲೋಕ. ತವ ಮಹಿಮಾ ವಾಂಗ್ ಮನಸಯೋಹೋ ಪಂತಾನಾಂ ಅತೀತಃ. ಹೇ ಪರಮಾತ್ಮ, ಹೇ ಸುಪ್ರೀಂ ಲಾರ್ಡ್, ನಿನ್ನ ನಿರ್ಗುಣತ್ವ ಮಹಿಮೆ, ನಿನ್ನ ನಿರ್ಗುಣತ್ವ ಮಹಿಮೆ ಅದು ಯಾವುದು ಅಂತಂದರೆ ದಟ್ ಈಸ್ ಪ್ಯೂರ್ ಕಾನ್ಷಿಯಸ್ನೆಸ್. ನಿರ್ಗುಣ ನಿರಾಕಾರ ಅಂತಂದರೆ ತುಂಬ ಏನು ಅದನ್ನು ಚಿಂತನೆಗಿಟ್ಕೊಂಡು ಕಷ್ಟಪಟ್ಟು ತಿಳ್ಕೊಳ್ಳೋ ಅಂಥದ್ದಲ್ಲ. ಶುದ್ಧ ಪ್ರಜ್ಞೆ ಇಟ್ ಸೆಲ್ಫ್ ಈಸ್ ದಿಸ್ ನಿರ್ಗುಣತ್ವ ನಿರಾಕಾರ, ನಿರ್ಗುಣ ನಿರಾಕಾರ. ನಿನ್ನ ಶುದ್ಧ ಪ್ರಜ್ಞಾರೂಪದ ಮಹಿಮೆ ಅಂದರೆ ನಿನ್ನ ನಿರ್ಗುಣ ನಿರಾಕಾರದ ಮಹಿಮೆ ಈಸ್ ವೆರಿ ವೆರಿ ಗ್ರೇಟ್. ನಿನ್ನ ನಿರ್ಗುಣ ಮಹಿಮೆಯಾದ ಶುದ್ಧ ಪ್ರಜ್ಞಾರೂಪವನ್ನು ತಿಳಿಸೋದಕ್ಕೆ ಮನಸ್ಸಿಗಾಗಲಿ ಅಥವಾ ವಾಕ್ ಥ್ರೂ ಸ್ಪೀಚ್, ಮಾತುಗಳ ಮೂಲಕವಾಗಲಿ ಅದನ್ನು ತಿಳಿಸೋದಕ್ಕೆ, ವರ್ಣನೆ ಮಾಡೋದಕ್ಕೆ, ಅಥವಾ ಯಾವುದೇ ಇಂದ್ರಿಯಗಳನ್ನು ಉಪಯೋಗಿಸಿ ಲೈಕ್ ಪರಮಾತ್ಮನನ್ನು ನೋಡ್ತೀನಿ ಅಂತ ಹೇಳಿ ನಾವು ಹೊಂದಿರುವಂತಹ ಈ ಕಣ್ಣಿನಿಂದ ಪರಮಾತ್ಮನನ್ನು ನೋಡೋಕ್ಕಾಗೋದಿಲ್ಲ. ಮತ್ತು ಮಾತುಗಳ ಮೂಲಕ ಪರಮಾತ್ಮನನ್ನು ವರ್ಣನೆ ಮಾಡೋದಕ್ಕಾಗೋದಿಲ್ಲ. ಮನಸ್ಸಿನ ಮೂಲಕ ಪರಮಾತ್ಮ ಅಂತಂದ್ರೆ ಅದು ಹೀಗೆ ಅಂತ ತಿಳ್ಕೊಳ್ಳೋದಕ್ಕಾಗಲಿ ಸಾಧ್ಯವಿಲ್ಲ. ಸೊ ವಿ ಕೆನಾಟ್ ಟಚ್ ಹಿಮ್, ವಿ ಕೆನಾಟ್ ಟೇಸ್ಟ್ ಹಿಮ್, we cannot see him, we cannot describe Paramatma is like this. ಅದು ಕೂಡ ಸಾಧ್ಯವಿಲ್ಲ. ಸೊ ನಿರ್ಗುಣ ನಿರಾಕಾರವನ್ನು ಅರಿಯುವಂತಹ ಶಕ್ತಿ ಇಲ್ಲವೇ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಬಿಕಾಸ್ ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮ ಈಸ್ ನಾಟ್ ಎನ್ ಆಬ್ಜೆಕ್ಟ್ ಆಫ್ ನಾಲೆಡ್ಜ್. ಪರಮಾತ್ಮ ಅಂತಂದರೆ it is not an object of knowledge, so it is the very subject.
ಪರಮಾತ್ಮ ಅಂತಂದರೆ ಇಟ್ ಈಸ್ ದಿ ವೆರಿ ಸಬ್ಜೆಕ್ಟ್. ಈ ಒಂದು ಕಾರಣದಿಂದ ನಮಗೆ ಬೇರೆ ಎಲ್ಲ ವಸ್ತುಗಳನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಯಾವುದೇ ವಸ್ತುವನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಯಾಕೆಂತಂದರೆ ಅವೆಲ್ಲ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂತಹದ್ದು. ನೋಡ್ತೀವಿ, ಮುಟ್ತೀವಿ, ಅದು ಟೇಸ್ಟ್ ಮಾಡೋಂತಹದ್ರೆ ಟೇಸ್ಟ್ ಮಾಡ್ತೀವಿ, ವಾಸನೆ ಇದ್ದರೆ ಆಘ್ರಾಣ ಮಾಡ್ತೀವಿ, ಅಲ್ಲೇನಾದರೂ ಸೌಂಡ್ ಇದ್ದರೆ ಅದನ್ನ ಕೇಳಿಸ್ಕೊತೀವಿ. ಇಟ್ಸ್ ಆಲ್ ಪಾಸಿಬಲ್. ಇಂದ್ರಿಯಗಳ ಮೂಲಕ ಯಾವುದೇ ಒಂದು ವಸ್ತುವನ್ನು ನಾವು ಅರಿಯುವಂತಹ ಶಕ್ತಿಯನ್ನು ಹೊಂದಿದ್ದೀವಿ. ಸೊ ಇಂದ್ರಿಯಗಳ ಮೂಲಕ ಸಿಗುವಂತಹ ಯಾವುದೇ ವಸ್ತುವಿನ ಬಗ್ಗೆ ಜ್ಞಾನ ಸಂಪಾದನೆ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಲೌಕಿಕ ಜ್ಞಾನ. ಸೊ ಲೌಕಿಕ ಜ್ಞಾನಕ್ಕೆ ಈ ಇಂದ್ರಿಯಗಳು ಸಹಕಾರವನ್ನು ನೀಡಿ ನಮಗೆ ಜ್ಞಾನವನ್ನು ಕೊಡುತ್ತೆ. ಬಟ್ ಇದೊಂದು ಲೌಕಿಕದ ವಿಚಾರವೇ ಅಲ್ಲ, ಇದೊಂದು ವಸ್ತುವೇ ಅಲ್ಲ. ನಿರ್ಗುಣ ನಿರಾಕಾರತ್ವ ಅಂತ ಹೇಳಿದಾಗ, ಆರ್ ಶುದ್ಧ ಪ್ರಜ್ಞೆ ಅಂತ ಹೇಳಿದಾಗ, ಆರ್ ದಿ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ, ಇಟ್ ಈಸ್ ನಾಟ್ ಎನ್ ಆಬ್ಜೆಕ್ಟ್. ಇಟ್ ಈಸ್ ನಾಟ್ ಎನ್ ಆಬ್ಜೆಕ್ಟ್ ಟು ಸಿ ಆರ್ ಟು ಟಚ್ ಆರ್ ಟು ಟೇಸ್ಟ್. ದಟ್ ಮೀನ್ಸ್ ದಿಸ್ ಆತ್ಮವಸ್ತು ಆರ್ ಆತ್ಮವಿಚಾರ ಈಸ್ ಇಂದ್ರಿಯಾತೀತ. ಇಂದ್ರಿಯಗಳ ಮೂಲಕ ಸಿಗುವಂತಹ ಜ್ಞಾನದ ವಸ್ತುವಲ್ಲ. ಅಥವಾ ಪಂಚೇಂದ್ರಿಯಗಳಿಗೆ ಇದು ಸಿಗ್ತಾ ಇಲ್ಲ ನಿಜ, ಆದರೆ ಮನಸ್ಸಿನ ಮೂಲಕ ಏನಾದರೂ ನಾನು ಇದನ್ನು ಅರ್ಥ ಮಾಡ್ಕೋಬಹುದಾ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಈವನ್ ದಿ ಮೈಂಡ್, ಥ್ರೂ ದ ಮೈಂಡ್ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ದಿ ನಿರ್ಗುಣ ರೂಪ ಆಫ್ ದಿ ಭಗವಂತ. ಸೊ ಮನಸ್ಸಿಗೂ ಕೂಡ ಒಂದು ವಸ್ತುವಾಗಿ ಅದು ಸಿಗೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಎಲ್ಲ ಕಾರಣದಿಂದ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಆತ್ಮವಸ್ತು ಆರ್ ದಿ ಬ್ರಹ್ಮ ಅಂತ ಹೇಳಿದಾಗ, ದಿಸ್ ಬ್ರಹ್ಮ ಈಸ್ ನಾಟ್ ಎನ್ ಆಬ್ಜೆಕ್ಟ್ ಟು ನೋ. ಯಂ ಶ್ರುತಿ ಅಪಿ ಚಕಿತಂ ಅತದ್ವ್ಯಾವೃತ್ಯ ಅಭಿದತ್ತೆ ಸಹ ಕಸ್ಯ ಸ್ತೋತವ್ಯಃ. ಸೊ ಪ್ಯೂರ್ ಕಾನ್ಷಿಯಸ್ನೆಸ್, ಶುದ್ಧವಾದ ಪ್ರಜ್ಞೆಯ ಸ್ವಭಾವ, ಸ್ವರೂಪ ಈ ರೀತಿಯಲ್ಲಿರುತ್ತೆ. ಆಲ್ ದಿ ಉಪನಿಷತ್ಸ್, ಎಲ್ಲ ವೇದಾಂತಗಳು ಕೂಡ ದೇ ಸ್ಪೀಕ್ ಅಬೌಟ್ ದಿಸ್ ಕಾನ್ಷಿಯಸ್ನೆಸ್ ಓನ್ಲಿ. ಯಾವುದೇ ಒಂದು ಶಾಸ್ತ್ರ ಗ್ರಂಥವಾಗಲಿ, ವೇದಾಂತವಾಗಲಿ, ಉಪನಿಷತ್ತಾಗಲಿ, ಜ್ಞಾನಿಗಳ ಮೂಲಕ ಪರಮಾತ್ಮ ಅಂತಂದರೆ ಈ ಒಂದು ನಿರ್ಗುಣತ್ವವನ್ನು ತಿಳಿಸುವಂತಹ ಪ್ರಯತ್ನವನ್ನು ನಮ್ಮ ಶಾಸ್ತ್ರ ಗ್ರಂಥಗಳು, ವೇದಾಂತ, ಉಪನಿಷತ್ತು ಒಬ್ಬ ಗುರುವಿನ ಮೂಲಕ, ಒಬ್ಬ ಆಚಾರ್ಯನ ಮೂಲಕ ಮತ್ತೆ ಮತ್ತೆ ಮಾಡಿಸ್ತಾ ಇರುತ್ತೆ. ಆದರೆ ಈವನ್ ಈ ನಿರ್ಗುಣತ್ವ ಭಾವ ಅಥವಾ ನಿರ್ಗುಣತ್ವ ರೂಪದ ಭಗವಂತನನ್ನು ಅವನು ಹೀಗೆ ಅಂತ ಹೇಳುವ ಪ್ರಯತ್ನವನ್ನು ದ ಸೇಮ್ ಆಲ್ ದಿ ಉಪನಿಷತ್ಸ್, ಶಾಸ್ತ್ರ ಗ್ರಂಥಗಳಿರಬಹುದು, ವೇದಾಂತಗಳಿರಬಹುದು, ಉಪನಿಷತ್ಗಳಿರಬಹುದು, ಒಬ್ಬ ಗುರು ಅಥವಾ ಆಚಾರ್ಯರನ್ನು ಮುಂದೆ ಇಟ್ಕೊಂಡು ಹೇಳಿಸುವಂತಹ ಪ್ರಯತ್ನವನ್ನು ಮಾಡಿದ್ರೂ ಕೂಡ, ಈವನ್ ಫಾರ್ ದಿ ಉಪನಿಷತ್ಸ್ ಆರ್ ಫಾರ್ ದಿ ಶಾಸ್ತ್ರ ಗ್ರಂಥಾಸ್ ದೆರ್ ಈಸ್ ಎ ಫಿಯರ್. ಅವುಗಳಿಗೂ ಕೂಡ ಒಂದು ರೀತಿಯ ಭಯ ಇರುತ್ತೆ, ಹೆದರಿಕೆ ಆಗುತ್ತೆ. ಪರಮಾತ್ಮನ ನಿರ್ಗುಣ ನಿರಾಕಾರದ ಅದರ ಸ್ವರೂಪದ ಬಗ್ಗೆ ಮಾತನಾಡುವಾಗ, ತಿಳಿಸುವಾಗ ಅಪ್ಪಿತಪ್ಪಿ ಏನಾದರೂ ಈ ಶುದ್ಧ ಪ್ರಜ್ಞೆಯನ್ನು ಒಂದು ವಸ್ತುವಿನ ರೂಪದಲ್ಲಿ ವರ್ಣನೆ ಏನಾದರೂ ಮಾಡಿದ್ರೆ ಮುಂದಿನ ಪರಿಣಾಮ ಹೇಗಿರುತ್ತೆ? ಬಿಕಾಸ್ ಇಟ್ ಗಿವ್ಸ್ ಎ ರಾಂಗ್ ಸಿಗ್ನಲ್, ಎ ರಾಂಗ್ ಮೆಸೇಜ್ ಟು ದಿ ಸೊಸೈಟಿ. ಸಮಾಜದಲ್ಲಿ ಜಿಜ್ಞಾಸುಗಳಿಗೆ ಅದು ತಪ್ಪು ಸಂದೇಶ ಆಗೋಗುತ್ತೆ. ಅದರಿಂದ ಈವನ್ ಒಬ್ಬ ಗುರು ಆಗಲಿ, ಆಚಾರ್ಯ ಆಗಲಿ, ವೇದಾಂತವಾಗಲಿ, ಶಾಸ್ತ್ರ ಗ್ರಂಥವಾಗಲಿ ಭಗವಂತನ ನಿರ್ಗುಣತ್ವವನ್ನು ತಿಳಿಸುವಾಗ ಬಹಳ ಕೇರ್ಫುಲ್ ಆಗಿ ವಿಚಾರವನ್ನು ಮುಂದೆ ಇಡುತ್ತೆ.
ಅದು ಎಷ್ಟೇ ಪ್ರಯತ್ನವನ್ನು ಮಾಡಿ ನಮ್ಮ ಮುಂದೆ ಆ ಒಂದು ವಿಚಾರವನ್ನು ಇಟ್ಟರೂ ಕೂಡ ಒಬ್ಬ ಸಾಧಕ ಆರ್ ಫಾರ್ ಎ ಜಿಜ್ಞಾಸು ಹಿ ಕ್ಯಾನ್ ಓನ್ಲಿ ರಿಯಲೈಸ್, ಅವನು ತಾನೇ ಪರಿಶ್ರಮವನ್ನು ಹಾಕಿ ತನ್ನ ಅರಿವಿನಲ್ಲೇ ಅದನ್ನು ತಂದ್ಕೋಬೇಕಾಗತ್ತೆ. ನಿರ್ಗುಣತ್ವವನ್ನು ವೇದಾಂತ ಈ ರೀತಿ ತಿಳಿಸಿದೆ ಅಂತ ಹೇಳಿದಾಗ, ವೇದಾಂತ ತಿಳಿಸಿದೆ ಅಂತ ನೇರವಾಗಿ ಅವನು ಹೇಳಿದಾಗ ದೆರ್ ಈಸ್ ಒನ್ ಆರೋಪ, ಒಂದು ವಸ್ತುವನ್ನು ಅದು ಹೀಗೆ ಅಂತ ಹೇಳಬಹುದು. ಆದರೆ ಪರಮಾತ್ಮ ಆರ್ ದಿ ಬ್ರಹ್ಮ ಆರ್ ದಿ ಆತ್ಮ ಈಸ್ ನಾಟ್ ಎ ವಸ್ತು. ಆದ್ದರಿಂದ ವೇದಾಂತ ಉಪನಿಷತ್ಗಳಿಗೂ ಕೂಡ ಈ ಒಂದು ಹೆದರಿಕೆ ಇದೆ. ಪರಮಾತ್ಮನ ಈ ಒಂದು ನಿರ್ಗುಣತ್ವವನ್ನು ವಿವರಿಸುವ ಸಮಯದಲ್ಲಿ ಅಪ್ಪಿತಪ್ಪಿ ಏನಾದರೂ ಸ್ವಲ್ಪವೇ ವ್ಯತ್ಯಾಸವಾದರೂ ಕೂಡ ಇಟ್ ಗಿವ್ಸ್ ಎ ರಾಂಗ್ ಮೆಸೇಜ್ ಇನ್ ದಿ ಸೊಸೈಟಿ ಫಾರ್ ದಿ ಜಿಜ್ಞಾಸುಸ್. ಅದರಿಂದ ಬಹಳ ಕೇರ್ಫುಲ್ಲಾಗಿ ಈ ಒಂದು ವಿಚಾರವನ್ನು ನಮ್ಮ ಜ್ಞಾನಿಗಳು, ಆಚಾರ್ಯರು, ಗುರು ಇವರೆಲ್ಲ ಬಹಳ ಶ್ರದ್ಧೆಯಿಂದ ಒಂದು ಬೆಳಕು ಚೆಲ್ತಾರೆ. ಅಲ್ಲಿ ವೇದಾಂತದಲ್ಲಿ ಬ್ರಹ್ಮ ಆರ್ ದಿ ಆತ್ಮವಸ್ತು ಅಂತಂದಾಗ ಅದರ ಬಗ್ಗೆ ಅದು ಹೀಗಿದೆ, ಅದನ್ನು ಹೋಗಿ ತಿಳ್ಕೋಬೇಕಾದವನು ನೀನು ಅಂತ ಹೇಳಿ ಹೋಗುವ ಮಾರ್ಗದಲ್ಲಿ ಬೆಳಕು ಚೆಲ್ತಾರೆ. ಗುರು ತೋರಿಸಿದ ಬೆಳಕಿನ ಆಶ್ರಯದಲ್ಲಿ ಹೆಜ್ಜೆ ಹಾಕಿ ದಿ ಆತ್ಮವಸ್ತು ಆರ್ ದಿ ಪರಮಾತ್ಮ ಅಂತಂದರೆ ಇಟ್ ಈಸ್ ಲೈಕ್ ದಿಸ್ ಅನ್ನೋಂತಹದ್ದು ನನ್ನ ರಿಯಲೈಸೇಷನ್ ಆಗಬೇಕು. ಇಟ್ ಶುಡ್ ಬಿ ಮೈ ಎಕ್ಸ್ಪೀರಿಯನ್ಸ್, ಇಟ್ ಶುಡ್ ಬಿ ಮೈ ರಿಯಲೈಸೇಷನ್. ಆದ್ದರಿಂದ ಶಾಸ್ತ್ರ ಗ್ರಂಥಗಳಿಗೂ ವೇದಾಂತ ಉಪನಿಷತ್ಗಳಿಗೂ ಕೂಡ ಈ ಒಂದು ವಿಚಾರದಲ್ಲಿ ಹೆದರಿಕೆ ಇದೆ. ನಮ್ಮ ಶಾಸ್ತ್ರಗಳು, ವೇದಾಂತಗಳು ಪ್ರಸ್ತುತಪಡಿಸುವಂತಹ ಸಮಯದಲ್ಲಿ ಸ್ವಲ್ಪವೇ ಎಚ್ಚರ ತಪ್ಪಿದ್ರೂ ಕೂಡ ಅದು ಮಿಸ್ಗೈಡ್ ಆಗಬಹುದು. ಇಷ್ಟೆಲ್ಲ ಎಚ್ಚರಿಕೆಯನ್ನು ವಹಿಸಿ ಭಗವಂತನನ್ನು ವರ್ಣನೆ ಮಾಡುವಂತಹ ಪ್ರಯತ್ನದಲ್ಲಿ ಸರ್ಪ್ರೈಸ್ ಏನು ಅಂತಂದರೆ, ಆಶ್ಚರ್ಯ ಏನು ಅಂತಂದರೆ, ನಾವು ಏನನ್ನ ನೋಡ್ತಾ ಇದ್ದೀವಿ ಅಥವಾ ಏನನ್ನು ಹುಡುಕ್ತಾ ಇದ್ದೀವಿ ಅಂತಂದರೆ ಅದು ಎಂದಿಗೂ ಕೂಡ ನಮ್ಮ ಇಂದ್ರಿಯಗಳಿಗೆ ಸಿಗುವಂತಹ ವಸ್ತುವೇ ಅಲ್ಲ. ಆದರೂ ಕೂಡ ನಾನು ಏನೋ ಒಂದನ್ನು ನೋಡಬೇಕು ಅಂತ ಹೇಳಿ ಅದಕ್ಕಾಗಿ ಹುಡುಕಾಟ ಮಾಡ್ತಾ ಇರ್ತೀನಿ. ಅಷ್ಟಾವಕ್ರ ಗೀತೆಯಲ್ಲಿ ಶಿಷ್ಯ ಜನಕ ಮಹಾರಾಜನಿಗೆ ಅಷ್ಟಾವಕ್ರರಿಂದ ಉಪದೇಶವಾದ ಮೇಲೆ ಜನಕ ಮಹಾರಾಜ ಹೇಳ್ತಾನೆ, ಡೋಂಟ್ ಸರ್ಚ್ ಫಾರ್ ದಿ ಗಾಡ್, ದೇವರನ್ನ ನೀನು ಹುಡುಕಬೇಡ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಯಾಕೆ ಅಂತಂದರೆ ದೇವರನ್ನ ಹುಡುಕ್ತೀನಿ ಅಂತಂದರೆ ನಾನು ನೋಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತ ಅರ್ಥ. ಯು ಕೆನಾಟ್ ಸಿ ಹಿಮ್, ಯು ಕೆನಾಟ್ ಸಿ ಹಿಮ್, ಸೊ ವೈ ಡು ಯು ಸರ್ಚ್? ಸೊ ಅದರಿಂದ ಇಲ್ಲಿ ಸರ್ಪ್ರೈಸ್, ಆಶ್ಚರ್ಯ ಏನು ಅಂತಂದರೆ ಈ ಒಂದು ಸತ್ಯ ಗೊತ್ತಿದ್ರೂ ಕೂಡ ನಾವು ಯಾವುದೋ ಒಂದನ್ನು ನೋಡಬೇಕು ಅಂತ ಹೇಳಿ ಅದಕ್ಕಾಗಿ ನಾವು ಹುಡುಕ್ತಾನೆ ಇರ್ತೀವಿ. ಆದರೆ ಈ ವಿಚಾರದಲ್ಲಿ ಸತ್ಯ ಏನು ಅಂತಂದರೆ ಎಂದಿಗೂ ಕೂಡ ಅದು ನಮ್ಮ ಇಂದ್ರಿಯಗಳಿಗೆ ಸಿಗುವಂತಹ ವಸ್ತುವಿನಂತೆ ಅದು ನಮಗೆ ಸಿಗೋದಿಲ್ಲ. ಆತ್ಮವಸ್ತು ಅಂತಂದಾಗ ಅದು ಕಣ್ಣಿಗೆ ಕಾಣಿಸುವಂತಹದ್ದಲ್ಲ, ಶಬ್ದದ ಮೂಲಕ ಅದನ್ನು ಕೇಳಿಸ್ಕೊಳ್ಳುವಂತಹದ್ದಲ್ಲ, ಸ್ಪರ್ಶದ ಮೂಲಕ ಆ ಆತ್ಮವಸ್ತುವನ್ನು ಮುಟ್ಟಿ ನೋಡೋದಕ್ಕೂ ಆಗೋದಿಲ್ಲ, ಅನುಭವಿಸೋದಕ್ಕೂ ಆಗೋದಿಲ್ಲ. ಅಥವಾ ಅದಕ್ಕೇನಾದರೂ ಒಂದು ವಾಸನೆ ಇದೆಯಾ, ಅದನ್ನು ನಾನು ಆಘ್ರಾಣಿಸಬಹುದಾ ಅಂತಂದರೆ ನೋ, ಯು ಕೆನಾಟ್ ಸ್ಮೆಲ್ ಇಟ್ ಆಲ್ಸೋ. ಹಾಗಾದರೆ ಸೇವಿಸಿ ನಾನು ರುಚಿ ನೋಡಬಹುದಾ? ನೋ, ಯು ಕೆನಾಟ್ ಈವನ್ ಟೇಸ್ಟ್ ಇಟ್. ಇದು ಯಾವುದೂ ಸಾಧ್ಯವಿಲ್ಲ. ಸೊ ಇಲ್ಲಿ ಇಂದ್ರಿಯಗಳೇನು ಮಾಡುತ್ತೆ ಅಂತಂದರೆ ಲೌಕಿಕ ಜ್ಞಾನವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಷ್ಟೇ. ಲೌಕಿಕ ಜ್ಞಾನವನ್ನು ನಮಗೆ ಸಿಗೋ ಹಾಗೆ ಮಾಡುತ್ತೆ. ಮ್ಯಾಕ್ಸಿಮಮ್ ಅಂತಂದರೆ ಈ 5 ಸೆನ್ಸ್ ಆರ್ಗನ್ಸ್ಗಳೇನು ಮಾಡುತ್ತೆ ಅಂತಂದರೆ
ಇಟ್ ಎಂಟರ್ಸ್ ದಿ ವರ್ಲ್ಡ್ ಅಂಡ್ ಕಲೆಕ್ಟ್ಸ್ ದಿ ಇನ್ಫಾರ್ಮೇಷನ್ ಆ್ಯಂಡ್ ನಮಗೆ ಅದು ಸಿಗೋ ಹಾಗೆ ಮಾಡುತ್ತೆ. ದಟ್ಸ್ ಆಲ್ ಇಟ್ ಕ್ಯಾನ್ ಡೂ. ಬಟ್ ನಾಟ್ ಎ ಸ್ಪಿರಿಚುವಲ್ ನಾಲೆಡ್ನ ತಂದ್ಕೊಡೋದಕ್ಕೆ ಈ ಸೆನ್ಸ್ ಆರ್ಗನ್ಸ್ಗೆ, ಇಂದ್ರಿಯಗಳಿಗೆ ಆ ಶಕ್ತಿ ಇಲ್ಲ. ಆಧ್ಯಾತ್ಮ ಅಂತಂದರೆ ಇಟ್ಸ್ ಎ ರಿಯಲೈಸೇಷನ್. ಅದು ನನ್ನ ಅರಿವಿಗೆ ಬರಬೇಕು. ಬುದ್ಧಿಯನ್ನೂ ಮೀರಿರುವಂತಹದ್ದು. ನನ್ನ ಅರಿವು ಅಂತ ಹೇಳಿದಾಗ ಬುದ್ಧಿಯನ್ನೂ ಮೀರಿ ನನ್ನ ಅರಿವಿಗೆ ಅದು ಸಿಕ್ಕಿರುತ್ತೆ. ಇಟ್ ಈಸ್ ಕಾಲ್ಡ್ ರಿಯಲೈಸೇಷನ್. ಸೊ ಇಟ್ ಶುಡ್ ಬಿ ಒನ್ಸ್ ಓನ್ ರಿಯಲೈಸೇಷನ್. ಅದಕ್ಕೆ ಈ ಒಂದು ವಿದ್ಯೆಯನ್ನು, ಈ ಒಂದು ಜ್ಞಾನವನ್ನು ದಿ ಸೆಲ್ಫ್ ನಾಲೆಡ್ಜ್ ಅಂತ ಹೇಳ್ತಾರೆ. ಆತ್ಮಜ್ಞಾನ ಅದು ನಿನಗೆ ಮಾತ್ರ ಸಿಗುವಂತಹದ್ದು, ಕೇವಲ ನಿನಗೆ ಮಾತ್ರ. ಓನ್ಲಿ ಯು ಆರ್ ಕ್ವಾಲಿಫೈಡ್ ಟು ನೋ, ಓನ್ಲಿ ಯು ಆರ್ ಕ್ವಾಲಿಫೈಡ್ ಟು ರಿಯಲೈಸ್. ಸೊ ಇಟ್ ಈಸ್ ಆಲ್ವೇಸ್ ಒನ್ಸ್ ಓನ್ ರಿಯಲೈಸೇಷನ್. ಒಂದು ವೇಳೆ ನನಗೆ ಭಗವಂತನ ಬಗ್ಗೆ ಅನುಭವ ಆಗಿದೆ, ಪರಮಾತ್ಮ ಅಂತಂದರೆ ನನಗೆ ಗೊತ್ತು, ಭಗವಂತನ ಬಗ್ಗೆ ನಾನು ವಿಚಾರವನ್ನು ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಅದನ್ನು ನಾನು ಮತ್ತೊಬ್ಬರಿಗೆ ಯಾವ ರೀತಿಯಿಂದ ಕೂಡ ಅದನ್ನು ನಾನು ಶೇರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನನಗೆ ಭಗವಂತ ಗೊತ್ತು ಅಂತ ಹೇಳಿಬಿಟ್ಟು ನನಗೆ ಗೊತ್ತಿರೋವಂತಹದ್ದನ್ನು ನಾನು ನಿನಗೂ ಕೂಡ ತಿಳಿಸ್ತೀನಿ. ಸೊ ದಿಸ್ ಈಸ್ ಭಗವಂತ, ಇದು ನನಗೆ ಗೊತ್ತು ಅಂತ ಹೇಳಿ ಐ ಕೆನಾಟ್ ಶೇರ್ ಇಟ್ ಟು ಯು ಆಲ್ಸೋ. ಅಥವಾ ಮತ್ತೊಬ್ಬನಿಗೆ ಈ ಒಂದು ಆತ್ಮಜ್ಞಾನದ ಬಗ್ಗೆ ವಿಚಾರ ಬೇಕು ಅಂತ ಹೇಳಿ ಅವನು ನನಗೆ ಗೊತ್ತಿದೆ ಅಂತ ಹೇಳಿ ನನ್ನ ಬಳಿ ಬಂದರೆ ನನ್ನಿಂದ ಕೂಡ ಅವನು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸೊ ವೇದಾಂತ ಕೆನಾಟ್ ಬಿ ಟಾಟ್. ಐ ಕೆನಾಟ್ ಟೀಚ್ ದಿ ವೇದಾಂತ ಆರ್ ಯು ಕೆನಾಟ್ ಲರ್ನ್ ವೇದಾಂತ. ವೇದಾಂತ ಅಂತಂದರೆ ಇಲ್ಲಿ ಆತ್ಮಜ್ಞಾನ. ಸೊ ಇಟ್ ಈಸ್ ಟು ಬಿ ರಿಯಲೈಸ್, ಇಟ್ ಶುಡ್ ಬಿ ಒನ್ಸ್ ಓನ್ ರಿಯಲೈಸೇಷನ್. ಸೊ ಇಟ್ ಈಸ್ ಕಾಲ್ಡ್ ದಿ ಸೆಲ್ಫ್ ನಾಲೆಡ್ಜ್. ಇಷ್ಟೆಲ್ಲ ಆದರೂ ಕೂಡ ನಾವು ಇಂದಿಗೂ ಪರಮಾತ್ಮನನ್ನು ಹುಡುಕ್ತಾನೇ ಇದ್ದೀವಿ. ಇಷ್ಟು ಸತ್ಯದ ವಿಚಾರಗಳನ್ನು ಒಬ್ಬ ಅನುಭವಿ ಆರ್ಯನಾಚಾರ್ಯ ಅಥವಾ ನಮ್ಮ ಶಾಸ್ತ್ರ ಗ್ರಂಥ, ನಮ್ಮ ವೇದಾಂತ, ನಮ್ಮ ಉಪನಿಷತ್ತುಗಳು ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ರು ಕೂಡ ಇವತ್ತಿಗೂ ಕೂಡ ಟೆಂಪಲ್ ರನ್ ಅಂತ ನಾವೇನು ಹೇಳ್ತೀವಿ, ಭಗವಂತನನ್ನು ಹುಡುಕೋದಕ್ಕೆ ಓಡ್ತಾನೇ ಇರ್ತೀವಿ, ಪರಮಾತ್ಮನನ್ನು ಹುಡುಕ್ತಾನೇ ಇರ್ತೀವಿ. ಆ ಎಫರ್ಟ್ಸ್ನ ನಾವು ಯಾವತ್ತೂ ಕೂಡ ಸ್ಟಾಪ್ ಮಾಡೋದಿಲ್ಲ. ಬಹಳ ದೊಡ್ಡ ಆಶ್ಚರ್ಯ, ಚಕಿತಂ. ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಬೇರೊಂದಿಲ್ಲ ಅಂತ ಹೇಳ್ತಾ ಇದ್ದಾನೆ ಪುಷ್ಪದಂತಾಚಾರ್ಯ. ಯಾರೋ ಮತ್ತೊಬ್ಬ ನನಗೆ ಆತ್ಮದರ್ಶನವಾಗಿದೆ, ನಾನು ಭಗವಂತನನ್ನು ನೋಡಿದ್ದೀನಿ, ನನಗೆ ಸಾಕ್ಷಾತ್ಕಾರ ಆಗಿದೆ ಅಂತ ಅವನು ಮಾತನಾಡಿದ್ರೆ ಅಗೈನ್ ಇಟ್ ಈಸ್ ಅನದರ್ ಸರ್ಪ್ರೈಸ್. ಬಿಕಾಸ್ ಅವನಿಗೆ ರಿಯಲೈಸ್ ಆದರೂ ಕೂಡ ಅದು ಅವನ ಸ್ಪೀಚ್ಗೆ ಸಿಗುವಂತಹ ಸಬ್ಜೆಕ್ಟ್ ಅಲ್ಲ, ಅದು ಆಬ್ಜೆಕ್ಟ್ ಅಲ್ಲ. ಅದು ನನಗೆ ರಿಯಲೈಸ್ ಆಗಿದೆ ಅನ್ನೋದನ್ನು ಹಿ ಶುಡ್ ರಿಯಲೈಸ್, ದಟ್ಸ್ ಆಲ್. ನನಗಾಗಿದೆ ಅಂತ ಅವನು ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಹೇಳ್ಕೊತಾ ಇದ್ದಾನೆ ಅಂತಂದರೆ ದಟ್ ಆತ್ಮವಿಚಾರ ಆರ್ ಆತ್ಮಜ್ಞಾನ ಅವನ ಇಂದ್ರಿಯ ಅಂತಂದರೆ ವಾಕ್ ಇಂದ್ರಿಯಕ್ಕೆ ಸಿಕ್ಕಿದೆ ಅಂತ ಅರ್ಥ. ಬಟ್ ಭಗವಂತ ಅಂತಂದರೆ ಬಹಳ ಸ್ಪಷ್ಟವಾಗಿ ವೇದಾಂತ ಹೇಳುತ್ತೆ ಇಂದ್ರಿಯಗಳಿಗೆ ಸಿಗೋದಿಲ್ಲ. ಸೊ ಇಂದ್ರಿಯಗಳಿಗೆ ಸಿಗೋದಿಲ್ಲ ಅಂತಂದಮೇಲೆ ಅವನು ನನಗೆ ಆತ್ಮಜ್ಞಾನ ಆಗಿದೆ ಅಂತ ಅವನು ಹೇಳ್ಕೊತಾನೆ ಇದ್ದಾನೆ ಅಂತಂದರೆ ಇಟ್ ಈಸ್ ಅನದರ್ ಸರ್ಪ್ರೈಸ್. ಸಾಕ್ಷಾತ್ಕಾರ ಮಾಡಿಕೊಂಡು ಅವನಿಗೆ ಅದನ್ನು ಹೊರತರೋದಕ್ಕೆ ಸಾಧ್ಯವೇ ಇಲ್ಲ. ಹೊರತರಬೇಕು ಅನ್ನುವಂತಹದ್ದೇ ಆದರೆ ದಟ್ ಈಸ್ ಥ್ರೂ ಇಂದ್ರಿಯಾಸ್. ಬಟ್ ಆತ್ಮವಿಚಾರ ಅಂತಂದಾಗ ಇಟ್ ಈಸ್ ಇಂದ್ರಿಯಾತೀತ. ನೋಡೋದಕ್ಕೆ ಸಾಧ್ಯ ಇಲ್ಲ, ಕೇಳೋದಕ್ಕೆ ಸಾಧ್ಯ ಇಲ್ಲ, ವಾಸನೆ ನೋಡೋದಕ್ಕಾಗೋದಿಲ್ಲ, ಮುಟ್ಟು ನೋಡೋದಕ್ಕಾಗೋದಿಲ್ಲ. ಹೀಗೆಲ್ಲ ಇದ್ದರೂ ಕೂಡ ನಾನು ನೋಡಿದ್ದೀನಿ ಅನ್ನುವಂತಹದ್ದು
ಮತ್ತು ಅದನ್ನು ಮಾತುಗಳ ಮೂಲಕ ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಇಂದಿಗೂ ಮನುಷ್ಯ ಭಗವಂತನ ವಿಚಾರದಲ್ಲಿ ಮಾತನಾಡ್ತಾನೇ ಇದ್ದಾನೆ. ಐ ನೋ ಹಿಮ್, ಐ ನೋ ಹಿಮ್, ಐ ನೋ ವಾಟ್ ಈಸ್ ಭಗವಂತ ಅಂತ ಇವತ್ತಿಗೂ ಕೂಡ ಮನುಷ್ಯ ಹೇಳ್ತಾನೆ ಇದ್ದಾನೆ. ದಿಸ್ ಈಸ್ ಅನದರ್ ಸರ್ಪ್ರೈಸ್. ಈವನ್ ಒಬ್ಬ ಗುರು ಈ ಒಂದು ಆತ್ಮವಿಚಾರವನ್ನು ವಿವರಿಸ್ತಾ ಇದ್ದಾನೆ ಅಂತಂದರೆ ಹಿ ಕೆನ್ ಓನ್ಲಿ ಗೈಡ್. ಒಬ್ಬ ಟೀಚರ್, ಒಬ್ಬ ಗುರು, ಹಿ ಕೆನ್ ಓನ್ಲಿ ಗೈಡ್. ನಾನು ಇಂತಹ ಒಂದು ದಾರಿಯಲ್ಲಿ ಪ್ರಯತ್ನ ಪಟ್ಟು ನಾನು ರಿಯಲೈಸ್ ಮಾಡಿಕೊಂಡೆಪ್ಪ, ಬಟ್ ಅದು ನಾನು ನಿನಗೆ ಹೇಳ್ಕೊಡೋಕ್ಕಾಗೋದಿಲ್ಲ. ಅದನ್ನು ನೀನೇ ತಿಳ್ಕೋಬೇಕು. ನಾ ಹೇಗೆ ಪರಿಶ್ರಮವನ್ನು ಹಾಕಿ ನಾನೇ ತಿಳ್ಕೊಂಡೆ, ಆ ರೀತಿಯಲ್ಲಿ ನೀನೇ ಪರಿಶ್ರಮವನ್ನು ಹಾಕಿ ನೀನು ತಿಳ್ಕೋಬೇಕು. ಆದರೆ ನಾನು ವಿವರಿಸ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಇಟ್ ಈಸ್ ಆಶ್ಚರ್ಯ. ಮತ್ತು ಒಬ್ಬ ಗುರು ಆತ್ಮಜ್ಞಾನದ ಬಗ್ಗೆ ಹೇಳ್ತಾ ಇರೋಂತಹದ್ದನ್ನು ಒಬ್ಬ ಶಿಷ್ಯ, ನನಗೆ ಅರ್ಥ ಆಯಿತು ಗುರುಗಳೇ ನೀವು ಹೇಳಿದ್ದು ಅಂತ ಒಬ್ಬ ಶಿಷ್ಯ ಹೇಳಿದ್ರೆ ಎಗೇನ್ ಇಟ್ ಈಸ್ ಆಶ್ಚರ್ಯ. ಯಾಕೆ ಅಂತಂದರೆ ಆತ್ಮವಿಚಾರವನ್ನು, ಆತ್ಮಜ್ಞಾನವನ್ನು ಅದು ವಿವರಣೆಗೂ ಸಿಗೋದಿಲ್ಲ ಮತ್ತು ಶ್ರವಣಕ್ಕೂ ಸಿಗೋದಿಲ್ಲ. ದಟ್ ಈಸ್ ಇಂದ್ರಿಯಾತೀತ. ಸೊ ದಿಸ್ ಕಾನ್ಷಿಯಸ್ನೆಸ್ ಅನ್ನುವಂತಹದ್ದು ಅನ್ಸೀನ್, ಯು ಕೆನಾಟ್ ಸಿ ಹಿಮ್. ಇನ್ ಸ್ಪೈಟ್ ಆಫ್ ದಿಸ್, ಹೀಗೆಲ್ಲ ಇದ್ದರೂ ಕೂಡ ಈ ಒಂದು ಶುದ್ಧ ಪ್ರಜ್ಞೆ ಎನ್ನುವಂತಹದ್ದು ಅದು ಎಲ್ಲವನ್ನ ಆಕ್ರಮಿಸಿದೆ. ತನ್ನಲ್ಲಿ ಎಲ್ಲವನ್ನ ಇನ್ ಅಂಡ್ ಔಟ್ ಅಂತ ನಾವೇನು ಹೇಳ್ತೀವಿ ಹಾಗೆ ಅದು ಎಲ್ಲವನ್ನ ಹಬ್ಬಿಕೊಂಡಿದೆ, ಇಡೀ ವಿಶ್ವವನ್ನು ಆವರಿಸಿದೆ. ಆದರೂ ಕೂಡ ಇಟ್ ಈಸ್ ಅನ್ಟಚ್ಡ್. ಭಗವಂತ ಅಂತಂದಾಗ ಹೀ ಈಸ್ ಇನ್ ಅಂಡ್ ಔಟ್ ಅಂತ ನಾವು ಹೇಳಿದ್ರು ಕೂಡ ಹೀ ಈಸ್ ಅನ್ಟಚ್ಡ್. ಹೀ ಈಸ್ ಅನ್ಟಚ್ಡ್ ಬೈ ದಿ ವರ್ಲ್ಡ್. ಅಂಡ್ ದಿಸ್ ಈಸ್ ಅಗೇನ್ ವಂಡರ್. ಹೀ ಈಸ್ ಎವ್ರಿವೇರ್, ಹೀ ಈಸ್ ಇನ್ ಅಂಡ್ ಔಟ್, ಬಟ್ ಹೀ ಕೆನಾಟ್ ಬಿ ಟಚ್ಡ್. ಹೀ ಈಸ್ ಅನ್ಟಚ್ಡ್ ಬೈ ದಿ ವರ್ಲ್ಡ್. ಎಷ್ಟು ಆಶ್ಚರ್ಯ ಆಗತ್ತೆ. ಸೊ ಆಲ್ ಉಪನಿಷತ್ಸ್ ಅವೆಲ್ಲ ಬಹಳ ಹೆದರಿಕೆಯಿಂದಲೇ ಇದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಅಷ್ಟೇ ಹೊತ್ತು ಇದು ಹೀಗೆ ಅಂತ ಅದು ಕರಾರುವಾಕ್ಕಾಗಿ ಹೇಳ್ತಾ ಇಲ್ಲ. ಯಾವ ಉಪನಿಷತ್ ಕೂಡ ಆ ರೀತಿ ಹೇಳಿಲ್ಲ. ಯಾವ ಗುರು, ಯಾವ ಆಚಾರ್ಯ ಕೂಡ ದಿಸ್ ಈಸ್ ಭಗವಂತ ಅಂತ ಹೇಳಿಲ್ಲ. ಕೇವಲ ನಾನು ಅನುಭವಿಸಿದ ಮಾರ್ಗವನ್ನು ನೀನು ಈ ದಾರಿನಲ್ಲಿ ನಡಿ, ನೀನು ಅಲ್ಲಿ ಹೆಜ್ಜೆ ಹಾಕೋದಕ್ಕೆ ನಿನಗೆ ಬೇಕಾದ ಬೆಳಕಿನ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತ ಹಿ ವಿಲ್ ಜಸ್ಟ್ show us the light through a torch. Guru can do only this much. ಮಿಕ್ಕಿದ್ದೆಲ್ಲ ನಾವೇ ಎಫರ್ಟ್ಸ್ ಹಾಕಬೇಕಾಗುತ್ತೆ. ಸೊ ಆದರೂ ಕೂಡ ವೇದಾಂತಗಳು ಇದರ ಬಗ್ಗೆ ಮತ್ತೆ ಮತ್ತೆ ವಿವರಣೆಯನ್ನು ಕೊಡ್ತಾ ಇದೆ ಅಂತಂದರೆ ಇಟ್ ಈಸ್ ಬಿಕಾಸ್ ದಿಸ್ ಈಸ್ ದಿ ಗ್ಲೋರಿ ಆಫ್ ದಿ ಭಗವಂತ. ದಿಸ್ ಈಸ್ ದಿ ಗ್ಲೋರಿ ಆಫ್ ದಿ ಟ್ರೂತ್. ಒಂದು ಸತ್ಯ ಅಂತಂದರೆ ಅದರ ಮಹಿಮೆ, ಅದರ ಪ್ರಭಾವ ಇಷ್ಟೊಂದು ಆಕರ್ಷಣೀಯವಾಗಿದೆ, ಇಷ್ಟೊಂದು ಅದ್ಭುತವಾಗಿದೆ, ಇಷ್ಟೊಂದು ಶಕ್ತಿಯುತವಾಗಿದೆ. ಅಷ್ಟೊಂದು ಶಕ್ತಿಯುತವಾಗಿರುವಂತಹದ್ದನ್ನು ವಿವರಿಸುವಂತಹ ಪ್ರಯತ್ನ, ದಟ್ ಈಸ್ ಗ್ಲೋರಿಫಿಕೇಶನ್ ಆಫ್ ದಿ ಟ್ರೂತ್. ಸೊ ಅಂಡ್ ಈ ಒಂದು ಪ್ರಯತ್ನ, ಗ್ಲೋರಿಫಿಕೇಶನ್ ಮಾಡ್ತಾ ಇರುವಂತಹ ಪ್ರಯತ್ನ ಈಸ್ ಕಾಲ್ಡ್ ದಿ ವಿಭೂತಿ. ಸೊ ವಿಭೂತಿ ಈಸ್ ಸೋ ಗ್ರೇಟ್ ಅಂಡ್ ಡಿವೈನ್. ದಿಸ್ ವಿಭೂತಿ ಆಫ್ ಗ್ಲೋರಿಫಿಕೇಶನ್ ಆಫ್ ದಿ ಟ್ರೂತ್ ಅಂತಂದಾಗ ಇಟ್ ಈಸ್ ಸೋ ಗ್ರೇಟ್ ಅಂಡ್ ಡಿವೈನ್. ಶಕಿತಂ. ಹೀಗೆ ಬಹಳ ಆಶ್ಚರ್ಯಕರವಾದ ಸಂಗತಿಗಳನ್ನು ಇದು ಒಳಗೊಂಡಿದೆ. ಅತದ್ವ್ಯಾವೃತ್ಯ ಅಭಿದತ್ತೆ. ಸೊ ದಿಸ್ ಆತ್ಮವಿಚಾರ ಆರ್ ಆತ್ಮವಸ್ತು ಇದು ಹೇಗೆ ಡಿಸ್ಕ್ರೈಬ್ ಮಾಡುತ್ತೆ ಹಾಗಾದರೆ?
ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಂದ್ರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಂದಾಗ ಹೇಗೆ ಪ್ರಯತ್ನವನ್ನು ಮಾಡ್ತಾ ಇದೆ? ಇಟ್ ಈಸ್ ಡಿಸ್ಕ್ರೈಬಿಂಗ್ ಥ್ರೂ ನೆಗೇಷನ್ಸ್. ಅತದ್ವ್ಯಾವೃತ್ಯ ಅಭಿದತ್ತೆ. ದೇ ಟ್ರೈ ಟು ಡಿಸ್ಕ್ರೈಬ್. ಭಗವಂತ ಅಂತಂದರೆ ಹೀಗಿರ್ತಾನೆ ಅನ್ನುವಂತಹ ಒಂದು ಡಿಸ್ಕ್ರಿಪ್ಷನ್ನ ಕೊಡುವ ಪ್ರಯತ್ನ ಯಾವ ಥರ ಅಂತಂದರೆ ಥ್ರೂ ನೆಗೇಷನ್ಸ್. ಇಲ್ಲಿ ಥ್ರೂ ನೆಗೇಷನ್ಸ್ ಅಂತ ಹೇಳಿದಾಗ ಪರಮಾತ್ಮನ ಯಾವ ರೀತಿಯ ಗುಣವನ್ನು ಕುರಿತು ಇಲ್ಲಿ ನೆಗೇಷನ್ ಅಂತ ವಿವರಿಸುವ ಪ್ರಯತ್ನ ಇಲ್ಲಿ ನಡೀತಾ ಇದೆ ಲೋಕದಲ್ಲಿ. ಇಟ್ ಈಸ್ ನಿರ್ಗುಣ ನಿರಾಕಾರ. ಫಸ್ಟ್ ಆಫ್ ಆಲ್ ನಿರ್ಗುಣತ್ವ ಅಂತಂದಾಗಲೇ ಅದು ಬಿಯಾಂಡ್ ಮೈಂಡ್, ಮನಸ್ಸಿಗೆ ಕೂಡ ಅದು ಸಿಗೋದಿಲ್ಲ. ಆದರೂ ಕೂಡ ಪ್ರಯತ್ನ ನಿಂತಿಲ್ಲ. ನಿರ್ಗುಣತ್ವ ಅಂತಂದರೆ ಕೆನಾಟ್ ಬಿ ಡಿಸ್ಕ್ರೈಬ್ಡ್. ಹಾಗನ್ಬಿಟ್ಟು ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಆದ್ದರಿಂದ ಒಂದು ಮೆಥಡ್ನ ಯೂಸ್ ಮಾಡಿ ದಿಸ್ ಈಸ್ ನಿರ್ಗುಣ ನಿರಾಕಾರ ಅನ್ನೋದನ್ನು ಹೇಳುವಂತಹ ಪ್ರಯತ್ನವನ್ನು ನಮ್ಮ ಶಾಸ್ತ್ರ ಗ್ರಂಥಗಳು ಮಾಡುತ್ತೆ. ಸೊ ಪರಮಾತ್ಮನ ಯಾವ ರೀತಿಯ ಗುಣವನ್ನು ಇಲ್ಲಿ ಆ ಮೂಲಕ ವಿವರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ನಿರ್ಗುಣ. ಯಾವ ಗುಣ ಅಂತಂದರೆ ನಿರ್ಗುಣ, ಯಾವ ಗುಣವೂ ಇಲ್ಲ. ಗುಣವೇ ಇಲ್ಲದೆ ಇರುವಂತಹ ಈ ನಿರ್ಗುಣತ್ವವನ್ನು ವಿವರಿಸುವ ಪ್ರಯತ್ನವನ್ನು ಈ ನೆಗೇಷನ್ ಮೂಲಕ ಮಾಡ್ತಾ ಇದೆ. ಪರಮಾತ್ಮನ ನಿರ್ಗುಣ ನಿರಾಕಾರ ಅನ್ನುವಂತಹದ್ದು ಇಟ್ ಎಕ್ಸಿಸ್ಟ್ ಆಲ್ವೇಸ್. ಅದು ಸದಾ ಇರುವಂತಹದ್ದು. ಸೊ ಸದಾ ಇರುವಂತಹ ಈ ಒಂದು ನಿರ್ಗುಣ ನಿರಾಕಾರದ ತತ್ವವನ್ನು ಥ್ರೂ ನೆಗೇಷನ್ ಮೂಲಕ ವಿವರಿಸುವ ಪ್ರಯತ್ನದಲ್ಲಿ ಯಾವ ರೀತಿಯ ಪ್ರಯತ್ನವನ್ನು ಮಾಡಬೇಕು, ನಾವಿಲ್ಲಿ ಮಾಡಬೇಕಾಗಿರೋದು ಏನು ಅಂತಂದರೆ ಇಷ್ಟೇ. ವಿ ಹ್ಯಾವ್ ಟು ರಿಮೂವ್ ದಿ ಕಂಡೀಷನ್ಸ್ ವಿಚ್ ಆರ್ ಕವರಿಂಗ್ ಇಟ್. ಪರಮಾತ್ಮ ಅಂತ ಹೇಳಿದಾಗ ಇಟ್ ಈಸ್ ನಿರ್ಗುಣ ನಿರಾಕಾರ ಅಂತ ಹೇಳಿದಾಗ ನಿರ್ಗುಣ ನಿರಾಕಾರವನ್ನು ಯಾವುದು ಮುಚ್ಚಿ ಹಾಕಿದೆ, ಆವರಿಸಿದೆ, ಅದನ್ನು ಅನಾವರಣ ಮಾಡುವಂತಹದ್ದು, ಅದರ ಹೊದಿಕೆಯನ್ನು ತೆಗೆಯುವಂತಹದ್ದು. ಸೊ ಜಸ್ಟ್ ರಿಮೂವ್ ದಟ್ ಹೊದಿಕೆ. ಆಗ ಯು ಕಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ನಥಿಂಗ್ ಬಟ್ ನಿರ್ಗುಣ ನಿರಾಕಾರ. ನಿರ್ಗುಣ ನಿರಾಕಾರವನ್ನು ಮುಚ್ಚಿರುವಂತಹ ಆ ಪರದೆಯನ್ನು ತೆಗೆಯುವ ಪ್ರಯತ್ನವನ್ನು ಮಾಡಿದಾಗ ಯು ಕಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಈಸ್ ದ ಒನ್, ದಿಸ್ ಈಸ್ ನಥಿಂಗ್ ಬಟ್ ನಿರ್ಗುಣ ನಿರಾಕಾರ. ಸೊ ವಿ ಜಸ್ಟ್ ಹ್ಯಾವ್ ಟು ಅನ್ಕವರ್ ದಿ ಕಂಡೀಷನ್ಸ್. ಬಟ್ ಹೌ ಟು ಡೂ ಇಟ್? ಇದನ್ನು ಹೇಗೆ ಮಾಡಬೇಕು? ಇದನ್ನು ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಉದಾಹರಣೆಗೆ ನಾವು ಯಾವುದೋ ಒಂದು ಊರಿಗೆ ಹೋಗ್ಬೇಕಾಗಿ ಬರುತ್ತೆ ಮತ್ತು ಆ ಊರಿನಲ್ಲಿ ಒಂದು 8-10 ದಿವಸ ನಾವು ಇರಬೇಕಾಗುತ್ತೆ. ಸೊ ನಾವು ಹೋಗುವಂತಹ ಪ್ರದೇಶದಲ್ಲಿ ಸುಮಾರು 8ರಿಂದ 10 ದಿನಗಳು ನಾನು ಅಲ್ಲೇ ಉಳ್ಕೋಬೇಕಾಗಿರೋದ್ರಿಂದ 10 ದಿನಗಳ ಅವಶ್ಯಕತೆಗೆ ಬೇಕಾಗುವಂತಹ ಎಲ್ಲವನ್ನು ನಾನು ಇಲ್ಲಿಂದ ಐ ಹ್ಯಾವ್ ಟು ಕ್ಯಾರಿ. ಸೊ ಆಗ 10 ದಿನಕ್ಕೆ ಬೇಕಾಗುವಂತಹ ಒಂದು ನನ್ನ ಅವಶ್ಯಕತೆಗಳ ಆ ಎಲ್ಲವನ್ನು ನಾನು ಒಂದು ಲಗೇಜ್ ಅಂತ ಹೇಳಿ ಒಂದು ಬ್ಯಾಗಲ್ಲಿ ಅದನ್ನ ಇಡ್ತೀನಿ. ಸೊ ಯಾವುದನ್ನು ಕೂಡ ನಾನು ಮರಿಬಾರದು ಅಂತ ಹೇಳಿ ಹೆಚ್ಚು ಎಚ್ಚರವನ್ನು ವಹಿಸಿ ನನಗೆ ಬೇಕಾಗುವಂತಹದ್ದನ್ನೇ ನಾನು ತಗೊಂಡು ಹೋಗ್ತೀನಿ ಅಂತ ಪ್ರಯತ್ನ ಮಾಡಿ 10 ದಿನಕ್ಕೆ ಬೇಕಾಗುವಂತಹ ನನ್ನ ಅವಶ್ಯಕತೆಗಳನ್ನು ಆ ಬ್ಯಾಗ್ನಲ್ಲಿ ಇಟ್ಟಾಗ ಅದು ಫುಲ್ ಆಗೋಯ್ತದೆ. ಆ ಸಂದರ್ಭದಲ್ಲಿ ಒಬ್ಬ ನನ್ನ ಸ್ನೇಹಿತ ಬರ್ತಾನೆ. ಬಂದು ನಾನು ಕೂಡ ನೀನು ಹೋಗ್ತಾ ಇರೋಂತಹ ಊರಿಗೆ ಹೋಗ್ತಾ ಇದ್ದೀನಿ,
ಆದರೆ ನಿನ್ನಂತೆ ನಾನು ಅಲ್ಲಿ 8-10 ದಿನಗಳು ಇರೋದಿಲ್ಲ, ಕೇವಲ 1-2 ದಿನ ಇರ್ತೀನಿ. ನನ್ನ ಹತ್ರ ನೀನು ಹೊಂದಿರುವಂತೆ ಒಂದು ಲಗೇಜ್ ಬ್ಯಾಗ್ ಆಗಲಿ ಅಥವಾ ಬೇರೆ ಯಾವ ಒಂದು ವಸ್ತುಗಳನ್ನು ಇಟ್ಕೊಳ್ಳೋದಕ್ಕೆ ಸೌಕರ್ಯ ನನ್ನ ಬಳಿ ಇಲ್ಲ. ಆದ್ದರಿಂದ ದಯಮಾಡಿ ನನ್ನ ಕೆಲವು ಐಟಮ್ಗಳನ್ನು ನಿನ್ನ ಬ್ಯಾಗ್ನಲ್ಲೇ ಇಟ್ಕೋಬೇಕು ಅಂತ ಅವನೇನಾದ್ರು ರಿಕ್ವೆಸ್ಟ್ ಮಾಡಿಕೊಂಡ್ರೆ, ಆಗ ನಾನು ಪ್ಯಾಕ್ ಮಾಡಿರುವಂತಹ ನನ್ನ ಬ್ಯಾಗ್ನ ನಾನು ನೋಡಿದ್ರೆ ಇಟ್ ಈಸ್ ಆಲ್ರೆಡಿ ಫುಲ್. ಈಗ ಅವನು ಕೇಳ್ಕೊತಾ ಇದ್ದಾನೆ, ಒಂದು ಸ್ವಲ್ಪನಾರುವೆ ವಸ್ತುಗಳನ್ನು ಇಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡು, ನನ್ನ ಹತ್ರ ಬ್ಯಾಗ್ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ನನ್ನ ಹತ್ರ ಇರೋ ಬ್ಯಾಗ್ನಲ್ಲಿ ನನ್ನ ಐಟಮ್ಸ್ಗಳೇ ಫುಲ್ ಆಗಿದೆ. ದೆರ್ ಈಸ್ ನೋ ಸ್ಪೇಸ್ ಅಟ್ ಆಲ್, ದೆರ್ ಈಸ್ ನೋ ಎಕ್ಸ್ಟ್ರಾ ಸ್ಪೇಸ್ ಅಟ್ ಆಲ್. ಈಗ ಅವನ ಐಟಮ್ಸ್ಗಳನ್ನು ನನ್ನ ಬ್ಯಾಗ್ನಲ್ಲಿ ಇಡಬೇಕು ಅಂತಂದರೆ ಐ ನೀಡ್ ಎಕ್ಸ್ಟ್ರಾ ಸ್ಪೇಸ್. ಬಟ್ ಎಕ್ಸ್ಟ್ರಾ ಸ್ಪೇಸ್ ಕೆನಾಟ್ ಬಿ ಕ್ರಿಯೇಟೆಡ್. ಐ ಕೆನಾಟ್ ಕ್ರಿಯೇಟ್ ದಿ ಎಕ್ಸ್ಟ್ರಾ ಸ್ಪೇಸ್. ಆಗ ನಾನು ಏನು ಮಾಡ್ತೀನಿ, ಅವನಿಗೆ ನಿರಾಸೆ ಮಾಡಬಾರ್ದು ಅಂತ ಹೇಳಿ ನನ್ನ ಕೆಲವು ವಸ್ತುಗಳನ್ನು ನಾನು ಆ ಬ್ಯಾಗಿಂದ ಈಚೆ ತೆಗಿತೀನಿ. ಯಾವಾಗ ಕೆಲವು ಐಟಮ್ಸ್ಗಳು ನನ್ನ ಬ್ಯಾಗಿಂದ ಹೊರಗಡೆ ಬರುತ್ತೆ, ಆಗ ಅಲ್ಲಿ ಸ್ವಲ್ಪ ಸ್ಪೇಸ್ ಕ್ರಿಯೇಟ್ ಆದಂತೆ ಅನುಭವ ಆಗುತ್ತೆ. ಅಲ್ಲಿ ಕ್ರಿಯೇಟ್ ಆಯಿತಾ ಅಂತಂದರೆ, ಕ್ರಿಯೇಟ್ ಆಗಲಿಲ್ಲ. ನನ್ನ ವಸ್ತುಗಳನ್ನು ನಾನು ಹೊರ ತೆಗೆದಾಗ ಅಲ್ಲಿ ಜಾಗ ಉಳಿದಿದೆ ಅನ್ನುವಂತಹದ್ದು ಗೊತ್ತಾಯಿತು. ಸೊ ಸ್ಪೇಸ್ ಕೆನಾಟ್ ಬಿ ಕ್ರಿಯೇಟೆಡ್. ಸ್ಪೇಸ್ ಅಂತ ಹೇಳಿದ್ರೆ, ಈಗ ಈ ಬ್ಯಾಗ್ನಲ್ಲಿ ಅವರ ಕೆಲವು ಐಟಮ್ಗಳನ್ನ ನಾನು ಇಡಬೇಕು ಅಂತಂದರೆ ನನ್ನ ಕೆಲವು ಐಟಮ್ಗಳನ್ನ ತೆಗಿಬೇಕು. ಸೊ ಈ ಒಂದು ಎಕ್ಸಸೈಸ್ ಮಾಡಿದ್ದು. ಸೊ ರಿಮೂವಿಂಗ್ ಆಫ್ ಸರ್ಟನ್ ಐಟಮ್ಸ್, ನಂದು ಅಂತ ಹೇಳಿ ಇಟ್ಕೊಂಡಂತಹ ಕೆಲವು ಐಟಮ್ಗಳನ್ನು ನಾನು ಆ ಬ್ಯಾಗಿಂದ ತೆಗೆದಾಗ ಕೆಲವೇ ಕ್ಷಣದಲ್ಲಿ ಆ ಕೂಡಲೇ ವಿ ಸಿ ದಿ ಸ್ಪೇಸ್ ದೇರ್ ಇನ್ ದಿ ಬ್ಯಾಗ್ ಅಂಡ್ ಹಿಸ್ ಐಟಮ್ಸ್ ಕ್ಯಾನ್ ಬಿ ಕೆಪ್ಟ್ ದೇರ್. ಇಲ್ಲಿ ವಿ ಡಿಡ್ ನಾಟ್ ಕ್ರಿಯೇಟ್ ದಿ ಸ್ಪೇಸ್, ವಿ ಜಸ್ಟ್ ರಿಮೂವ್ಡ್ ಸರ್ಟನ್ ಅವರ್ ಐಟಮ್ಸ್ ಟು ಕೀಪ್ ಹಿಸ್ ಐಟಮ್ಸ್. So this is called atadvyavritya. Atadvyavritya ಅಂತಂದರೆ ಸ್ಪೇಸ್ ಈಸ್ ಆಲ್ರೆಡಿ ದೇರ್. ವಾಟ್ ವಾಸ್ ಕವರಿಂಗ್ ಇಟ್ ಅಂತಂದರೆ ಇಟ್ ವಾಸ್ ರಿಮೂವ್ಡ್ ಆ್ಯಂಡ್ ವಿ ಗಾಟ್ ದಿ ಸ್ಪೇಸ್. ಸೊ ಈ ರೀತಿಯಲ್ಲಿ ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ ಇಟ್ ಈಸ್ ಆಲ್ವೇಸ್ ಪ್ರೆಸೆಂಟ್ ದೇರ್. ಅದು ಸದಾ ಇರುವಂತಹ, ಅದನ್ನು ಕವರ್ ಮಾಡಿರುವಂತಹದ್ದು ಯಾವುದು? ಸರ್ಟನ್ ಕಂಡೀಷನಿಂಗ್ಸ್ ಅಂತ ಹೇಳ್ತಾರೆ. ಯಾವಾಗ ನಾವು ಆ ಕಂಡೀಷನ್ಸ್ಗಳನ್ನು ರಿಮೂವ್ ಮಾಡ್ತೀವಿ, ಆಗ ವಿ ಆರ್ ಏಬಲ್ ಟು ಸಿ ದಿ ನಿರ್ಗುಣ ನಿರಾಕಾರ ರೂಪ ಆಫ್ ದಿ ಲಾರ್ಡ್, ದಿ ಈಶ್ವರ. ಅತದ್ವ್ಯಾವೃತ್ಯ ಅಭಿದತ್ತೆ ಸಹ ಕಸ್ಯ ಸ್ತೋತವ್ಯ. ಸೊ ನಮ್ಮ ಉಪನಿಷತ್ತುಗಳಲ್ಲಿ ಏನು ಹೇಳ್ತಾ ಇದೆ? ಇಂತಹ ಒಬ್ಬ ನಿರ್ಗುಣ ನಿರಾಕಾರ ಭಗವಂತ ಯಾರ ಸ್ತೋತ್ರಕ್ಕೆ ಸಿಗಬಲ್ಲ? ಸೊ ಔಟ್ ಆಫ್ ವಂಡರ್ ಯಾರಿಗೆ ಇಂತಹ ಭಗವಂತನನ್ನ ಪ್ರೈಸ್ ಮಾಡುವುದಕ್ಕೆ ಸಾಧ್ಯ? ಭಗವಂತ ಆತ್ಮವಸ್ತು, ಶುದ್ಧ ಪ್ರಜ್ಞೆ, ನಿರ್ಗುಣ ನಿರಾಕಾರ ಅಂತೆಲ್ಲ ಹೇಳಿದಾಗ, ನಿರ್ಗುಣ ನಿರಾಕಾರ ಅನ್ನುವಂತಹದ್ದು ಈ ರೀತಿ ಇದೆ ಅಂತ ಗೊತ್ತಾದ ಈ ಸತ್ಯವನ್ನು ಹೇಗೆ ವಿವರಿಸೋದಕ್ಕೆ ಸಾಧ್ಯವಾಗತ್ತೆ? ಹೇಗೆ ಸ್ತುತಿ ಮಾಡೋದಕ್ಕೆ ಆಗತ್ತೆ? ಯಾರ ಕೈಲಿ ಇದು ಸಾಧ್ಯ? ಇಂತಹ ಆಶ್ಚರ್ಯವನ್ನು ಹೇಗೆ ಅರ್ಥ ಮಾಡಿಕೊಳ್ಳುವಂತಹದ್ದು? ಆದ್ದರಿಂದ ಇದು ಇಂದ್ರಿಯಕ್ಕೆ ಸಿಗುವಂತಹದ್ದು ಅಲ್ಲ. ಸೊ ಇಟ್ ಈಸ್ ಮೆನ್ಷನಿಂಗ್ ಅಬೌಟ್ ದಿ ಸಗುಣ ನಿರಾಕಾರ, ಕತಿವಿಧ ಗುಣ.
ಸಗುಣ ನಿರಾಕಾರ ಪರಮಾತ್ಮ ಅಂತಂದಾಗ ಅಲ್ಲಿ ಯಾವ ಗುಣಗಳನ್ನು ನಾವು ನೋಡಬಹುದು? ನಿರ್ಗುಣ ನಿರಾಕಾರ ಅಂತಂದರೆ ಗೊತ್ತಾಯಿತು. ಸಗುಣ ನಿರಾಕಾರ ಅಂತಂದಾಗ ಅಲ್ಲಿ ಯಾವ ಗುಣಗಳಿರುತ್ತೆ? ಕಸ್ಯ ವಿಷಯ? ಕಸ್ಯ ವಿಷಯ ಅಂತಂದರೆ ಇಲ್ಲಿ ದಟ್ ಸೇಮ್ ನಿರ್ಗುಣ ಬ್ರಹ್ಮ ಸಗುಣ ನಿರಾಕಾರ ಅಂತಂದಾಗ ಏನಾಗಿ ಬದಲಾಗಿರ್ತಾನೆ, ಅವನನ್ನು ಇಲ್ಲಿ ಹೇಗೆ ನೋಡೋದು? ಒನ್ಸ್ ಅಗೇನ್ ಇದು ಪರಮಾತ್ಮನ ನಿರ್ಗುಣ ತತ್ವವನ್ನೇ ಇದು ಹೇಳ್ತಾ ಇದೆ. ಕಸ್ಯ ವಿಷಯ? ಹೇ ಪರಮಾತ್ಮ, ಹೇ ಮೈ ಲಾರ್ಡ್ ಈಶ್ವರ, ಯು ಆರ್ ಸೋ ಗ್ರೇಟ್, ಯು ಆರ್ ಸಚ್ ಎ ಕಾರುಣ್ಯ ಮೂರ್ತಿ, ಯು ಹ್ಯಾವ್ ಯುವರ್ ಸಗುಣ ಸಾಕಾರ ಫಾರ್ಮ್. ಅರ್ವಾಚಿನೇ ಪದೇತು ಕಸ್ಯ ಮನಃ ನ ಪತತಿ ವಚಃ ನ ಪತತಿ. ನಿನ್ನ ಅನೇಕ ಅಂಡ್ ಆಲ್ಸೋ ಒಂದೇ ರೀತಿಯ ರೂಪಗಳಲ್ಲಿ ದಿಸ್ ಶಿವ ಫಾರ್ಮ್, ಅದು ಕೂಡ ಸಗುಣ ಸಾಕಾರ ರೂಪ. ಅಂತಹ ಶಿವ ನೀನು ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ? ಯಾವ ಮನಸ್ಸು ತಾನೇ ನಿನ್ನನ್ನು ಒಪ್ಕೊಳ್ಳೋದಿಲ್ಲ? ನಿನ್ನ ಲೀಲೆ, ನಿನ್ನ ಮಹಿಮೆ, ನಿನ್ನ ಶಕ್ತಿ ಇವುಗಳನ್ನು ಹಾಡಿ ಹೊಗಳದೇ ಇರೋದಕ್ಕೆ ಸಾಧ್ಯವಾ? ಇನ್ಫ್ಯಾಕ್ಟ್ ನಾವು ಇಲ್ಲಿ ಯಾವೆಲ್ಲವನ್ನ ಅತಿ ಸುಂದರ, ವೆರಿ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದೀವಿ, ಅವೆಲ್ಲವನ್ನ ಅನೇಕರಿಗೆ ಹೇಳುವ ತನಕ ನಮಗೆ ಸಮಾಧಾನ ಆಗೋದಿಲ್ಲ. ಈಗ ಯಾವುದೋ ಒಂದು ಇಟ್ಸ್ ವೆರಿ ಬ್ಯೂಟಿಫುಲ್ ಅಂತ ನಮಗನ್ಸುತ್ತೆ. ನಮ್ಗೆ ಅನಿಸಿದ್ದ ಆ ಒಂದು ಬ್ಯೂಟಿಫುಲ್ ಅನ್ನುವಂತಹದ್ದನ್ನು ನಾನು ಮತ್ತಷ್ಟು ಎಂಜಾಯ್ ಮಾಡಬೇಕು, ಮತ್ತಷ್ಟು ಅದರ ರಸವನ್ನು ಹೀರಬೇಕು ಅಂತಂದಾಗ ಅದನ್ನು ನಾನು ಅನೇಕರಿಗೆ ಅದನ್ನು ತಿಳಿಸ್ತಾ ಬರಬೇಕು. ಸೊ ಯಾವುದನ್ನು ನಾನು ಬ್ಯೂಟಿಫುಲ್ ಅಂತ ನಾನು ಹೇಳಿದ್ದೀನಿ, ಯಾವುದನ್ನು ಬ್ಯೂಟಿಫುಲ್ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ, ಯಾವುದು ನನಗೆ ಅತಿ ಸುಂದರವಾಗಿ ಕಂಡಿದೆ, ಅದು ನನಗೆ ಯಾವಾಗ ಸಮಾಧಾನ ಆಗತ್ತೆ ಅಂತಂದರೆ ನಾನು ಪಟ್ಟಷ್ಟು ಆನಂದವನ್ನು ಮತ್ತೊಬ್ಬ ಕೂಡ ಅದನ್ನು ಅನುಭವಿಸಿ ಆನಂದಿಸಿದಾಗ ನನ್ನ ಆನಂದ ಮತ್ತಷ್ಟು ಇಮ್ಮಿಡಿ ಆಗುತ್ತೆ. ಸೊ ನಾ ಇಂತಹದ್ದನ್ನು ಅನೇಕರಿಗೆ ಹೇಳ್ತಾ ಬರಬೇಕು, ಆವಾಗ ನನಗೆ ಸಮಾಧಾನ ಆಗುತ್ತೆ. ಸೊ ಓನ್ಲಿ ವೆನ್ ವಿ ಶೇರ್ ದಿಸ್ ಶಿವ ಎಕ್ಸ್ಪೀರಿಯನ್ಸ್ ಟು ಅದರ್ಸ್, ದೆನ್ ವಿ ವಿಲ್ ಬಿ ಸ್ಯಾಟಿಸ್ಫೈಡ್. ಆವಾಗ ನಮಗೆ ತೃಪ್ತಿ ಆಗುತ್ತೆ. ಇದು ಹೇಗೆ ಅಂತಂದರೆ, ಉದಾಹರಣೆಗೆ ಯಾವುದೋ ಒಂದು ಮ್ಯೂಸಿಕ್ ಕಾನ್ಸರ್ಟ್ಗೆ ನಾವು ಹೋಗಿರ್ತೀವಿ, ಒಂದು ಸಂಗೀತ ಕಚೇರಿ ನಡೀತಾ ಇರುತ್ತೆ, ಅಲ್ಲಿಗೆ ಹೋಗಿರ್ತೀವಿ. ಅಲ್ಲಿಗೆ ಪ್ರಸಿದ್ಧ ವಿದ್ವಾಂಸ ಒಬ್ಬ ಸಂಗೀತಗಾರ ಬಂದಿರ್ತಾನೆ, ಬಹಳ ಅಪರೂಪವಾಗಿ ಸಿಕ್ಕಿರುವಂತಹ ಅವಕಾಶ ಅಂತ ಆ ಸಂಗೀತ ಸಭೆಗೆ ಹೋಗಿರ್ತೀವಿ, ಮ್ಯೂಸಿಕ್ ಕಾನ್ಸರ್ಟ್ಗೆ ಹೋಗಿರ್ತೀವಿ. ಅಲ್ಲಿ ನಮ್ಮ ಅದೃಷ್ಟನೋ ಅವನು ಹೇಳುವ ಅಥವಾ ಹೇಳಿದ ಪ್ರತಿ ಆ ಒಂದು ಹಾಡು, ಸಂಗೀತ ನನ್ನ ಮನಸ್ಸನ್ನು ಮುಟ್ಟಿರುತ್ತೆ, ನನ್ನ ಮನಸ್ಸನ್ನು ನಾಟಿರುತ್ತೆ. ನಾನು ಆ ಸಂಗೀತದಲ್ಲಿ ಕಳೆದು ಹೋಗಿರ್ತೀನಿ. ಸೊ ಸಂಗೀತವನ್ನು ತುಂಬ ಎಂಜಾಯ್ ಮಾಡಿರ್ತೀನಿ. ಸಂಗೀತ ಸಭೆ ಮುಗಿಯುತ್ತೆ, ಅಲ್ಲಿಂದ ಈಚೆ ಬರಬೇಕಾದ್ರೆ ಮಧ್ಯದಲ್ಲಿ ಯಾರೋ ಒಬ್ಬರು ನನ್ನ ಕೇಳ್ತಾರೆ, ಏನಪ್ಪ ಎಲ್ಲಿಂದ ಬರ್ತಾ ಇದೆಯಾ, ಎಲ್ಲಿಗೆ ಹೋಗಿದ್ಯಾ? ಆಗ ನಾನು ಎಷ್ಟು ಸಂತೋಷವಾಗಿರುತ್ತೆ ನನಗೆ ಆ ಒಂದು ಸಂಗೀತ ಸಭೆಯಿಂದ ಅಂತಂದರೆ ಅದನ್ನು ಯಾವ ರೀತಿ ಹೇಳ್ತೀನಿ ಅಂತಂದರೆ, ಅವ್ರು ಕೇಳಿದ್ದೇನೋ ಎಲ್ಲಿಗೆ ಹೋಗಿದ್ದಿ ಅಥವಾ ಎಲ್ಲಿಂದ ಬರ್ತಾ ಇದೆಯಾ ಅಂತಂದರೆ ಒಂದು ಪದದಲ್ಲಿ ಅವ್ರಿಗೆ ಆನ್ಸರ್ ಕೊಡಬಹುದಾಗಿತ್ತು. ನಾನೊಂದು ಸಂಗೀತ ಕಚೇರಿಗೆ ಹೋಗಿದ್ದೆ, ಅಲ್ಲಿಂದ ಹಿಂತಿರುಗ್ತಾ ಇದ್ದೀನಿ ಅಂತ ಅಷ್ಟು ಹೇಳ್ಬೋದಾಗಿತ್ತು. ಆದರೆ ನಾನು ಅಷ್ಟು ಹೇಳಲಿಲ್ಲ. ನನಗೆ ತೃಪ್ತಿಯಾಗುವ ಹಾಗೆ ಅದನ್ನು ಹೇಳಬೇಕು ಅಂತಂದರೆ, ಇಂತಹ ಒಂದು ಜಾಗದಲ್ಲಿ ಇಂತಹ ಸುಪ್ರಸಿದ್ಧ ಸಂಗೀತಗಾರನ ಒಂದು ಕಚೇರಿ ಇವತ್ತಿತ್ತು, ಅಲ್ಲಿಗೆ ಹೋಗಿದ್ದೆ,
ಆ ಸಭೆಯಲ್ಲಿ ಅವನು ಇಂತಹ ರಾಗಗಳಿಂದ ಕೂಡಿದಂತಹ ಅನೇಕ ಕೀರ್ತನೆಗಳನ್ನು, ಸಂಗೀತವನ್ನು ಹಾಡ್ದ. ಒಂದೊಂದು ಅದ್ಭುತವಾಗಿತ್ತು. ನಾನು ಸಂಗೀತದಲ್ಲಿ ಕಳೆದೋಗಿದ್ದೆ. 3 hours ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಈಗಲೂ ಸಂಗೀತ ಮುಗಿದೋಗಿದೆ, ಮನಸ್ಸೆಲ್ಲ ಅಲ್ಲೇ ಇದೆ. ಆ ಸಂಗೀತದ ರಸವನ್ನು ಹೀರ್ತಾ ಮನೆಗೆ ಹೋಗ್ತಾ ಇದ್ದೀನಿ ಅಂತ ನಿಲ್ಲಿಸದೆ ನಾನ್ ಸ್ಟಾಪ್ ಒಂದೇ ಸಮ ಅದನ್ನು ನಾನು ಹೊಗಳ್ತಾನೆ ಇರ್ತೀನಿ, ಸ್ತುತಿ ಮಾಡ್ತಾನೆ ಇರ್ತೀನಿ. ಬಿಕಾಸ್ ಐ ಲೈಕ್ ದಿ ಪ್ರೋಗ್ರಾಮ್ ಎಕ್ಸಾಕ್ಟ್ಲಿ ಲೈಕ್ ದಿಸ್. ನನಗೆ ಪರಮಾತ್ಮ ದಿ ಲಾರ್ಡ್ ಶಿವ ಇಷ್ಟ ಆಗಿದ್ದಾನೆ ಅಂತಂದಾಗ ಅವನನ್ನು ನಾನು ಹೇಗೆ ಸ್ತುತಿ ಮಾಡ್ತೀನಿ ಅಂತಂದರೆ, ಅನೇಕರಿಗೆ ದಿ ಸೇಮ್ ವಿಚಾರ ತಿಳಿಸ್ತಾ ನನ್ನನ್ನು ನಾನು ಸಮಾಧಾನ ಮಾಡಿಕೊಳ್ಳುವಂತಹದ್ದು, ನನ್ನನ್ನು ನಾನು ತೃಪ್ತಿ ಪಟ್ಕೊಳ್ಳುವಂತಹದ್ದು. ಸೊ ಹೀಗೆ ವಾಟ್ ಎವರ್ ದಟ್ ಅಟ್ರಾಕ್ಟ್ಸ್ ಅವರ್ ಮೈಂಡ್, ವಿ ಫೀಲ್ ಸಿಂಗಿಂಗ್ ಇಟ್ಸ್ ಗ್ಲೋರಿ. ಹಾಗೆ ಪರಮಾತ್ಮ ಶಿವ ನನಗೆ ಇಷ್ಟ ಆಗಿದ್ದಾನೆ ಅಂತಂದಾಗ ಅವನ ಒಂದು ಗ್ಲೋರಿಫಿಕೇಶನ್ ಅನ್ನುವಂತಹದ್ದು ನಿರಂತರವಾಗಿ ನನ್ನಿಂದ ನಡೀತಾನೆ ಇರುತ್ತೆ. ಸೊ ಎಕ್ಸಾಕ್ಟ್ಲಿ ಲೈಕ್ ದಟ್, ವೆನ್ ವಿ ಎಕ್ಸ್ಪೀರಿಯನ್ಸ್ ದಿ ಸಗುಣ ಸಾಕಾರ ರೂಪ ಆಫ್ ದಿ ಗ್ರೇಟ್ ಶಿವ, ದಿ ಲಾರ್ಡ್ ಶಿವ, ಹೂ ವಿಲ್ ನಾಟ್ ಬಿ ಟೆಂಪ್ಟೆಡ್, ಯಾರಿಗೆ ತಾನೇ ಸುಮ್ಮನೆ ಇರೋದಕ್ಕೆ ಸಾಧ್ಯ. ಆದ್ದರಿಂದ ನಿನ್ನನ್ನು ಹಾಡಿ ಹೊಗಳದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯುವರ್ ಗ್ಲೋರಿ ಈಸ್ ಸೋ ವಂಡರ್ಫುಲ್, ಇಟ್ ಈಸ್ ಗ್ರೇಟ್. ಹೇಳಿದಷ್ಟು ಅದು ಹೆಚ್ಚಾಗ್ತಾನೇ ಇದೆ. ಐ ಕೆನಾಟ್ ಸ್ಟಾಪ್. ಯಾಕೆ ಇವತ್ತಿಗೂ ಕೂಡ ಟೆಂಪಲ್ ರನ್ ಮಾಡ್ತಾನೆ ಇದ್ದೀವಿ? ದೇವ್ರನ್ನ ನೋಡೋಕ್ಕಾಗೋದಿಲ್ಲ, ಬಟ್ ಸ್ಟಿಲ್ ನೋಡುವ ಆಸೆಯಿಂದ ಪರಮಾತ್ಮನನ್ನು ಯಾಕೆ ಹುಡುಕ್ತಾನೆ ಇದ್ದೀವಿ? ಇಟ್ ಈಸ್ ಓನ್ಲಿ ಟು ಎಕ್ಸ್ಪೀರಿಯನ್ಸ್ ದಿ ಗ್ಲೋರಿ ಆಫ್ ದಿ ಲಾರ್ಡ್, ದಟ್ಸ್ ಆಲ್. ಮತ್ತಷ್ಟು ವಿಚಾರವಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.